ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ಕೆಲವು ತಿಂಗಳ ಹಿಂದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಹುಬ್ಬಳ್ಳಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೀಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ನೇಹಾ ತಂದೆಯೇ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಹಲವು ವಿದ್ಯಮಾನಗಳಿಂದಾಗಿ ನೇಹಾ ಹತ್ಯೆ ಪ್ರಕರಣದ ಕುರಿತಿದ್ದ ಆಕ್ರೋಶ ತನ್ನಗಾಗಿತ್ತು. ಆದ್ರೆ ತನಿಖೆ ಮಾತ್ರ ನಡೆಯುತ್ತಿತ್ತು. ಈ ನಡುವೆ ಇದೀಗ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ನನ್ನ ಮಗಳನ್ನ ನಮ್ಮ ಪಕ್ಷದ ಮುಖಂಡರೇ ಹತ್ಯೆ ಮಾಡಿಸಿದ್ದು ಎಂದು ನೇಹಾ ತಂದೆ ನಿರಂಜನಯ್ಯ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಇವರು, ರಾಜಕೀಯ ಷಡ್ಯಂತ್ರದಿಂದ ನನ್ನ ಮಗಳ ಕೊಲೆಯಾಗಿದೆ. 100ಕ್ಕೆ 100ರಷ್ಟು ನಮ್ಮ ಪಕ್ಷದ ಮುಖಂಡರೇ ಈ ಹತ್ಯೆಯನ್ನ ಮಾಡಿದ್ದಾರೆ. ಈ ಘಟನೆಯಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಿದ್ದು ಷಡ್ಯಂತ್ರ ನಡೆಸುತ್ತಿದ್ದಾರೆ ಎಂದು ನೇಹಾ ತಂದೆ ನಿರಂಜನಯ್ಯ ಹಿರೇಮಠ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ನನ್ನ ಮಗಳನ್ನ ಕೊಲೆ ಮಾಡಿದ ಆರೋಪಿಯನ್ನ ಮೊದಲು ಹೊರಗೆ ತರ್ತೇನೆಂದು ಮಾತು ಕೊಟ್ಟಿರ್ತಾರೆ. ಹೀಗಾಗಿ ಯಾರು ಮಾಡಿಸಿದ್ದು ಎಂದು ಹೇಳಿಬಿಟ್ರೆ ಎಂಬ ಭಯದಿಂದ ಆರೋಪಿಗೆ ಸಹಾಯ ಮಾಡ್ತಿದ್ದಾರೆ. ಕೊಲೆ ಆರೋಪಿಗೆ ಜಾಮೀನು ಕೊಡಿಸಲು ಪ್ರಯತ್ನ ಮಾಡಿಸುತ್ತಿದ್ದಾರೆ. ನನ್ನ ಮಗಳು ನೇಹಾ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಇನ್ನೂ ಆಗಿಲ್ಲ. ಒಂದು ಕಾಪಿ ಕೊಡಿ ಅಂದ್ರೂ ಸಿಐಡಿ ಅಧಿಕಾರಿಗಳು ನನಗೆ ಕೊಟ್ಟೇ ಇಲ್ಲ. ಮೇಲ್ನೋಟಕ್ಕೆ ಚಾರ್ಜ್ ಶೀಟ್ ನಲ್ಲಿ ಕೈಯಾಡಿಸಿರುವ ಅನುಮಾನವಿದೆ. ಇನ್ನು ಇವರು ತಪ್ಪು ಮಾಡಿದ್ದರಿಂದ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಯಿತು. ನಾನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತೇನೆ ಎಂದರು. ರಾಜ್ಯದಲ್ಲಿ ದಿನೇ ದಿನೇ ಮಳೆರಾಯನ ಅಬ್ಬರ ಹೆಚ್ಚಾಗ್ತಿದೆ. ಇದೀಗ ಪುತ್ತೂರಿನ ಬೆಳ್ಳಿಪಾಡಿ ಗ್ರಾಮದಲ್ಲಿ ಭಾರೀ ಭೂಕುಸಿತ ಉಂಟಾಗಿದ್ದು 3 ಮನೆಗಳಿಗೆ ಹಾನಿಯಾಗಿದೆ. ಸದ್ಯ ಭೀಕರ ಘಟನೆಯಲ್ಲಿ ಮನೆಯ ಸದಸ್ಯರು ಅಪಾಯದಿಂದ ಪಾರಾಗಿದ್ದಾರೆ. ಬೆಳ್ಳಿಪಾಡಿ ಗ್ರಾಮದ ಅಂದ್ರಿಗೇರಿನ ಗಂಗಯ್ಯಗೌಡ, ಮಹಾಬಲಗೌಡ ಎಂಬವರಿಗೆ ಸೇರಿದಂತಹ ಮನೆಗೆ ಹಾನಿಯಾಗಿದೆ. ಇನ್ನು ಭೂಕುಸಿತದಿಂದ ಬೆಳ್ಳಿಪಾಡಿ ಗ್ರಾಮದ ಕೊರಿಯಾ ವಿಶ್ವನಾಥ ಪೂಜಾರಿ ಎಂಬವರ ಮನೆಗೂ ಹಾನಿಯಾಗಿದೆ. ಅಷ್ಟೇ ಅಲ್ಲದೆ ಭೂಕುಸಿತ ಉಂಟಾಗಿ ಗಂಗಯ್ಯಗೌಡ ಅವರ ಹಟ್ಟಿಯಲ್ಲಿದ್ದಂತಹ 4 ಜಾನುವಾರು ಸಾವನ್ನಪ್ಪಿದೆ. ಮಹಾಬಲಗೌಡ ಅವರ ದನದ ಹಟ್ಟಿಗೂ ದರೆ ಕುಸಿದು ಮಣ್ಣಿನಡಿ 2 ಜಾನುವಾರು ಸಿಲುಕಿಕೊಂಡಿದೆ. ವಿಶ್ವನಾಥ ಪೂಜಾರಿ ಅವರ ದನದ ಹಟ್ಟಿಗೂ ಮಣ್ಣು ಬಿದ್ದು 2 ಜಾನುವಾರು ಮಣ್ಣಿನಡಿ ಸಿಲುಕಿದೆ ಎಂದು ತಿಳಿದು ಬಂದಿದೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಕೇರಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿನ ಜನರ ಪ್ರೀತಿ ಕಂಡು ಅಚ್ಚರಿಗೊಂಡಿದ್ರು. ಈಗ ನಟಿ ದೇವರ ಸ್ವಂತ ನಾಡಿನ ಜನರಿಗೆ ತಮ್ಮ ಕೈಲಾಗುವ ಸಹಾಯ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ವಯನಾಡಿನ ದುರಂತಕ್ಕೆ ಪರಿಹಾರವಾಗಿ ಕೇರಳ ಸಿಎಂ ಪರಿಹಾರ ನಿಧಿಗೆ ನಟಿ 10 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಕೇರಳದ ಅತ್ಯಂತ ಭೀಕರ ದುರಂತದಲ್ಲಿ ಸಹಾಯ ಮಾಡಿದ್ದಾರೆ. ಭೂಕುಸಿತದಿಂದ ತತ್ತರಿಸಿರುವ ವಯನಾಡಿಗೆ ಕೇರಳ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ರಶ್ಮಿಕಾ ಮಂದಣ್ಣ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ರಶ್ಮಿಕಾ ಮಂದಣ್ಣ ಪರಭಾಷಾ ನಟಿಯಾಗಿದ್ದು ಕೇರಳದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಇತ್ತೀಚೆಗೆ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಅನ್ನ ಹಂಚಿಕೊಳ್ಳುವ ಮೂಲಕ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಅಶ್ಲೀಲ ಮೆಸೇಜ್ ಮಾಡಿ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಂಗಳೂರಿನ ಸಿಡಿಯಲ್ಲಿ ನಡೆದಿದೆ. ಮಮತಾ 31 ವರ್ಷದ ನೇಣಿಗೆ ಶರಣಾದ ದುರ್ದೈವಿ. ಶಾಲಾ ಸಹಪಾಠಿಗಳಾದ ಒಡ್ಡರಹಳ್ಳಿಯ ನಿವಾಸಿ ಅಶೋಕ್ ಹಾಗೂ ಜೆಪಿ ನಗರದ ಗಣೇಶ್ ಎಂಬುವರು ಅಶ್ಲೀಲ ಸಂದೇಶ ಕಳಿಸಿ ನಮ್ಮ ಜೊತೆ ಸಹಕರಿಸು ಎಂದು ಕಿರುಕುಳವನ್ನ ನೀಡಿದ್ದಾರಂತೆ. ಜೊತೆಗೆ ನೈಟ್ ಔಟ್ ಬರುವಂತೆ ಒತ್ತಡ ಹೇರ್ತಿದ್ರು ಎಂದು ಆರೋಪಿಸಲಾಗಿದೆ. ನಿನ್ನ ಬಿಡುವುದಿಲ್ಲ, ನಿನ್ನ ಸಂಸಾರ ಹಾಳು ಮಾಡ್ತೇವೆಂದು ಬೆದರಿಕೆ ಒಡ್ಡಿದ್ದರಂತೆ. ಇದರಿಂದ ಮನನೊಂದು ಗೃಹಿಣಿ ಮಮತಾ ತನ್ನ ನಿವಾಸದಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪತಿ ಲೋಕೇಶ್ ಪತ್ನಿ ಮಮತಾಗೆ ಫೋನ್ ಮಾಡಿದಾಗ ರಿಸೀವ್ ಮಾಡಿದ ಹಿನ್ನೆಲೆ ಮನೆ ಬಾಗಿಲು ಹೊಡೆದು ನೋಡಿದಾಗ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಕೂಡಲೇ ಅಶೋಕ್ ಮತ್ತು ಗಣೇಶ್ ವಿರುದ್ಧ ಲೋಕೇಶ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ತಲಪಾಡಿ ಟೋಲ್ ಗೇಟ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಲಪಾಡಿಯಿಂದ ನಂತೂರಿನವರೆಗೂ ರಸ್ತೆ ಬದಿಯಲ್ಲಿ ಇರುವ ಗೂಡಂಗಡಿಗಳನ್ನ ತೆರವುಗೊಳಿಸುವಂತೆ ನೋಟಿಸ್ ನೀಡಿ ಹಲವಾರು ಗೂಡಂಗಡಿಗಳನ್ನ ಪ್ರಾಧಿಕಾರದ ವತಿಯಿಂದ ತೆರವುಗೊಳಿಸಿ ದಿನನಿತ್ಯದ ಜೀವನ ಸಾಗಿಸಲು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರಿ ಬೀದಿ ಬದಿಯ ಎಲ್ಲಾ ವ್ಯಾಪಾರಸ್ಥರಿಗೂ ಗುರುತಿನ ಚೀಟಿ ವಿತರಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಬಿಕೆ ಇಂತಿಯಾಜ್, ಕಳೆದ 1 ವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸವನ್ನ ದೊಡ್ಡವರು ಮಾಡ್ತಿದ್ದಾರೆ. ಪ್ರತಿಭಟನೆ ನಡೆಸಲು ಪೊಲೀಸರಿಂದ ಅನುಮತಿ ಸಿಗ್ತಿಲ್ಲ. ಉಳ್ಳಾಲದಲ್ಲಿ ಯಾವುದೇ ವಿಚಾರವಾಗಿ ನಾವು ಮಾತನಾಡಿದ್ರು ನಮ್ಮ ಮೇಲೆ ಕೇಸ್ ದಾಖಲಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕಪ್ಪು ಚುಕ್ಕೆ ಬರುವಂತಹ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಕಳೆದ ಕೆಲವು ದಿನಗಳಿಂದ ಉಪವಾಸದಲ್ಲಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬಡವರ ವಿರುದ್ಧ ಇದ್ದಾರೆ. ಇನ್ನು ಶ್ರೀಮಂತರ ಎಷ್ಟೆಲ್ಲ ಅಕ್ರಮ ಕಟ್ಟಡಗಳಿದ್ರೂ ಅದರ ವಿರುದ್ಧ ಮಾತನಾಡದೆ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ. ತಲಪಾಡಿಯಿಂದ ನಂತೂರ್ವರೆಗೆ ರಸ್ತೆ ಯಾವ ರೀತಿ ಇದೆ ಎನ್ನುವುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ತಿಳಿದಿಲ್ಲ. ಆದರೆ ಬಡವರ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ತಿಳಿದಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರಿದ್ರು. ಇನ್ನು ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಸುರೇಖಾ ಚಂದ್ರಹಾಸ ಮಾತನಾಡಿ,
ನಮ್ಮ ಬಡ ಬೀದಿ ವ್ಯಾಪಾರಿಗಳನ್ನ ಗುರುತಿಸಿ ಗುರುತಿನ ಚೀಟಿ ನೀಡಬೇಕು ಎಂದು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬದುಕಿದ್ದೇವೆ, ಆದರೆ ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಕಷ್ಟ ಹೇಳಲಾಗುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಅದನ್ನ ನಿಲ್ಲಿಸಬೇಕು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಹಲವಾರು ನಿಬಂಧನೆಗಳಿವೆ, ಆದರೆ ಪ್ರಾಧಿಕಾರ ಯಾವುದೇ ನಿಬಂಧನೆಗೆ ಅನುಗುಣವಾಗಿ ರಸ್ತೆ ನಿರ್ಮಾಣ ಮಾಡಿಲ್ಲ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರಿದ್ರು. 5 ಕೋಟಿ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಸರ್ಕಾರಕ್ಕೆ ನಾವು ಪರೋಕ್ಷವಾಗಿ ಸಹಾಯ ಮಾಡ್ತಿದ್ದೇವೆ. 5 ಕೋಟಿ ವ್ಯಾಪಾರಸ್ಥರಿಂದ ದೇಶದ ಆರ್ಥಿಕ ಪರಿಸ್ಥಿತಿಗೆ ನಮ್ಮ ಸಹಾಯ ಇದೆ. ಸುಪ್ರೀಂ ಕೋರ್ಟ್ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿದೆ. ಇನ್ನು ದೇಶದ ಪ್ರಧಾನಿ ನಮ್ಮ ಬಗ್ಗೆ ಮಾತನಾಡ್ತಾರೆ, ಹಲವಾರು ಯೋಜನೆಗಳಲ್ಲಿ ಸಹಾಯ ಮಾಡಿದ್ದೇವೆ ಎಂತಾರೆ. ಆದ್ರೆ ಮುಂದೆ ಹಣ ನೀಡಿ ವ್ಯಾಪಾರ ನಡೆಸದಂತೆ ಅಂಗಡಿ ತೆರವು ಮಾಡಿಸಿ ನಮ್ಮ ವ್ಯಾಪಾರವನ್ನ ಹಾಳು ಮಾಡ್ತಿದ್ದಾರೆ ಎಂದು ಸುಬುಲ್ ಕುಮಾರ್ ಬಸಾಲ್ ತಿಳಿಸಿದ್ರು. ಪ್ರತಿಭಟನೆಯಲ್ಲಿ ಸುನಿತಾ ಲೋಬೋ, ಚಂದ್ರಿಕಾ ರೈ, ಪ್ರಮಿಳಾ ದೇವಾಡಿಗ, ಯೋಗಿತಾ ಉಲ್ಲಾಲ್, ಕವಿತಾ ವಾಸು, ಪ್ರಮೋದಿನಿ, ವಿಮೀರಾ, ಶೋಭಾ ಕೇಶವ್, ಮೀನಾ ಕಾರ್ಮಿಕ ನಾಯಕರಾದ ಸುಕಮುವರ್, ಜಯಂತ್ ನಾಯಕ್, ಇಬ್ರಾಹಿಂ ಮದಕ, ಯುವ ನಾಯಕರಾದ ರಿಜ್ವಾನ್ ಹರಿಕಲಾ, ವರಪ್ರಸಾದ್ ಬಜಾಲ್ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಅಕ್ರಮವಾಗಿ ಯಾರೆಲ್ಲ ಈ ಕಾನೂನು ಬಾಹಿರ ಕೆಲಸ ಮಾಡ್ತಾರೆ ಅವರ ಮೇಲೆ ಹೋಗುವುದಿಲ್ಲ. ಬಡಪಾಯಿಗಳ ಮೇಲೆ, ಬಡವರ ಮೇಲೆ, ಧ್ವನಿ ಇಲ್ಲದವರ ಮೇಲೆ, ಇವತ್ತು ಶೋಷಿತ ಸಮುದಾಯದ ಮೇಲೆ ಈ ರೀತಿ ದಾಳಿಗಳನ್ನು ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವತ್ತೇನು ತಲಪಾಡಿಯ ಮತ್ತು ತಲಪಾಡಿಯಿಂದ ಆಚೆ ಹೆದ್ದಾರಿ ಬದಿಯಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳನ್ನ ಇವತ್ತು ಎತ್ತಂಗಡಿ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವರಿಗೆ ಕಾಣ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು ಮಾತ್ರ. ಈ ರಾಷ್ಟ್ರೀಯ ಹೆದ್ದಾರಿ 66 ತಲಪಾಡಿಯಿಂದ ಹಿಡಿದು ಈ ನಮ್ಮ ಜಿಲ್ಲಾ ಘಟಕದವರಿಗೆ ಅವರಿಗೆ ಅವರ ಲಿಮಿಟ್ ಏರಿ ಬರ್ತದೆ ಏರ್ಲಿಗೆವರೆಗೆ, ಅಂದ್ರೆ ಯಜಮಾಡಿವರೆಗೆ. ಈ ಯಜಮಾಡಿವರೆಗೆ ಬರ್ತಕ್ಕಂಥ ನಿಮ್ಮ ಈ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಎಷ್ಟು ಸರ್ವಿಸ್ ರಸ್ತೆಗಳನ್ನು ಮಾಡಲಿಕ್ಕಾಗದೆ ಶ್ರೀಮಂತರು ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ, ಬಲಾಢ್ಯರು ಪ್ರಭಾವಿಗಳ ಬಿಲ್ಡಿಂಗ್ಸ್ಗಳಿವೆ. ಆ ಕಾರಣಕ್ಕಾಗಿ ಅಲ್ಲಿ ಸರ್ವಿಸ್ ರಸ್ತೆಗಳನ್ನ ಮಾಡಲಿಕ್ಕಾಗದೆ ಬಿಟ್ಟಿರ್ತಕ್ಕಂಥ ಜಾಗ ಈ 66 ತಲಪಾಡಿಯಿಂದ ನಮ್ಮ ಯಜಮಾಡಿವರೆಗೆ ಸರ್ವಿಸ್ ರಸ್ತೆಗಳಿರ್ತಕ್ಕಂಥದ್ದು ಕೇವಲ 28%, 30% ಮಾತ್ರ. ಉಳಿದಿರ್ತಕ್ಕಂಥ 70% ಸರ್ವಿಸ್ ರಸ್ತೆ ಆಗದಂಥ ಜಾಗದಲ್ಲಿ ಪ್ರಭಾವಿಗಳಿದ್ದಾರೆ, ಬಲಾಢ್ಯರಿದ್ದಾರೆ. ಅವರ ಆ ಸ್ವತ್ತುಗಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡ್ತದೆ. ಬಡ ಬೀದಿ ವ್ಯಾಪಾರಿಗಳು ಅಲ್ಲಿ ಏನಾದರೂ ಒಂದು ವ್ಯಾಪಾರ ಮಾಡಿ ಅವರ ಹೊಟ್ಟೆ ಪಾಡಿಗಾಡಿ ಅವರ ಕಸಬನ್ನ ಮಾಡಿದ್ರೆ ಅದು ಇವತ್ತು ದೊಡ್ಡ ವಿಚಾರ ಆಗ್ತದೆ. ಹಾಗಾಗಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನೀವು ಮಾಡಿರ್ತಕ್ಕಂಥ ಈ ರೀತಿಯ ಒಂದು ಅನೀತಿಯ ಕೆಲಸ ಇದು ಸಮಾಜ, ಸಂವಿಧಾನ, ಕಾನೂನು ಒಪ್ತಕ್ಕಂಥದ್ದಲ್ಲ. ಇವತ್ತು ನಮಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಈ ಬಡ ಬೀದಿ ವ್ಯಾಪಾರಿಗಳನ್ನ ಎಬ್ಬಿಸ್ತಕ್ಕಂಥ ಕೆಲಸ ನೀವು ಮಾಡುವಾಗ ರಾಷ್ಟ್ರೀಯ ಹೆದ್ದಾರಿಯನ್ನ ನೀವು ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾವ ಸ್ಥಿತಿಯಲ್ಲಿ ನೀವು ಟೋಲ್ ಸಂಗ್ರಹಿಸುವಂತಹ ಮಂತೂರಿನಿಂದ ಹಿಡಿದು ತಲಪಾಡಿ ಟೋಲ್ ಗೇಟ್ವರೆಗೆ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳುವಂಥದ್ದನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನೋಡಿದ್ದಾರೆ ಅನ್ನುವಂಥ ಪ್ರಶ್ನೆ ನಾನು. ಎಷ್ಟು ರಸ್ತೆ ಗುಂಡಿಗಳು ಬಿದ್ದಿದೆ, ಆ ಗುಂಡಿಗಳಿಗೆ ಬಿದ್ದು ಸತ್ತವರು ಎಷ್ಟು ಅಂತ ನಿಮ್ಮಲ್ಲಿ ಲೆಕ್ಕ ಇದೆ. ಕೈಕಾಲು ಮುರ್ಕೊಂಡು ಇವತ್ತು ಮನೆಯಲ್ಲಿ ಇರ್ತಕ್ಕಂಥವರ ಲೆಕ್ಕ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ. ಪ್ರತಿಯೊಬ್ಬ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಿರಂತ ಪ್ರತಿಯೊಬ್ಬರಿಗೂ ಕೂಡ ಬದುಕುವಂತ ಹಕ್ಕಿದೆ. ಆ ಹಕ್ಕನ್ನು ಇವತ್ತು ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಬೀದಿ ಬೀದಿ ವ್ಯಾಪಾರವನ್ನು ಮಾಡುತ್ತಿರುವಂತ ಸಹೋದರ ಸಹೋದರಿಯರ ಮೇಲೆ. ಅಂತವರನ್ನು ಯಾರು ನಮ್ಮ ಬದುಕನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನಿಸ್ತಾರ ಅವರ ವಿರುದ್ಧ ನಾವಿವತ್ತು ಹೋರಾಟಕ್ಕೆ ಇಳಿಬೇಕಾದ ನಿಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು. ಇದರಲ್ಲಿ ಯಾವುದೇ ಜಾತಿ, ಧರ್ಮ, ರಾಜಕೀಯ ಯಾವುದೂ ಇಲ್ಲದೆ ಎಲ್ಲರೂ ಒಂದಾಗಿ ನಾವು ಸಂಘಟಿತರಾದಾಗ ಮಾತ್ರ ಇಂತಹ ಒಂದು ಬೀದಿ ವ್ಯಾಪಾರಿಗಳಿಗೆ ನಾವು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ನಿಮ್ಮ ಒಂದು ಕೂಗು ಏನಿದೆ ಆ ಕೂಗಿಗೆ ನಾವು ಎಲ್ಲರೂ ಕೂಡ ನಿಮ್ಮೊಂದಿಗಿದ್ದೇವೆ. ನೀವು ಖಂಡಿತವಾಗಿಯೂ ಯಾವುದೇ ರೀತಿಯ ಧೈರ್ಯವನ್ನು ಗೆಡುವುದು ಬೇಡ. ನಿಮ್ಮೊಂದಿಗೆ ಸದಾ ನಾವು ಕೈ ಜೋಡಿಸ್ತಾ ಇದ್ದೇವೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಬೀದಿ ಬೀದಿ ವ್ಯಾಪಾರಿಗಳಂತ ಹೇಳಿದ್ರೆ ಪಾಪ ಅವರ ಕಷ್ಟವನ್ನು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರು ಮಾಡ್ತಾ ಇರುವಂತ ದಬ್ಬಾಳಿಕೆ ಅಷ್ಟಿಷ್ಟಲ್ಲ. ಯಾಕೆ ಅವರಿಗೆ ಬದುಕುವಂತ ಹಕ್ಕಿಲ್ವಾ? ಅವರು ಒಬ್ರು ಜೀವಿ ಅಲ್ವಾ? ಅವರಿಗೆ ಮಕ್ಕಳಿಲ್ವಾ? ಅವರಿಗೆ ಎಲ್ಲಾ ಆಶೆಗಳಿದೆ, ಆಕಾಂಕ್ಷೆಗಳಿವೆ. ಅವುಗಳನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ಲಿಕ್ಕೆ ತಾವುಗಳು ಯಾರು ಅನ್ನುವಂತ ಪ್ರಶ್ನೆಯನ್ನು ನಾನು ನಿಮ್ಗೆ ಇವತ್ತು ಕೇಳ್ತಾ ಇದ್ದೇನೆ.
ಅವರಿಗೆ ಅವರ ಜೀವನವನ್ನು ಸಾಗಿಸಲಿಕ್ಕೆ, ಅವರ ಮಕ್ಕಳ ಕ್ಷೇಮಾಭಿವೃದ್ಧಿಗೆ, ಅದೇ ರೀತಿ ಅವರ ಏನಿದೆ ಅವರ ಮಾಸಿಕ ಅವರು ಏನು ಅದರಲ್ಲಿ ಅರ್ನ್ ಮಾಡ್ತಾರ ಅದನ್ನು ಉಪಯೋಗಿಸಿಕೊಂಡು ಅವರ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಇವತ್ತು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾವು ಇವರ ದಬ್ಬಾಳಿಕೆಯಿಂದ ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಇದು ಸಲ್ಲದು. ಆದ್ದರಿಂದ ನಾನು ಕೇಳ್ತಾ ಇರೋದು, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರು ಏನು ಇವತ್ತು ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು, ಅವರಿಗೆ ನ್ಯಾಯವನ್ನು ಕೊಡಬೇಕು. ಅವರಿಗೆ ಏನು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬೀದಿ ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಾವು ಎಲ್ಲಿ ಹೋಗ್ಬೇಕು ಅವರಿಗೆ ಗೊತ್ತಿರಲಿ. ಬೀದಿ ಬದಿ ವ್ಯಾಪಾರಸ್ಥರು ನಾವು ಸ್ವಯಂ ಪ್ರೇರಿತವಾಗಿ ಉದ್ಯೋಗ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವಾಗ ಪರೋಕ್ಷವಾಗಿ ನಾವು ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ನಾವು 5 ಕೋಟಿ ಜನ ಬೀದಿ ಬದಿ ವ್ಯಾಪಾರ ಮಾಡೋದಿಲ್ಲ, ನಾವು ಆ ಕಡೆ ನಿಲ್ತೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ನಿರುದ್ಯೋಗಿಗಳಾಗ್ತೀವಿ. ಹೌದಾನೆ? ನಾವು ನಿರುದ್ಯೋಗಿಗಳಾದ್ರೆ ಸರ್ಕಾರಕ್ಕೆ ಮತ್ತಷ್ಟು ಟೆನ್ಷನ್ ನೋಡಿ. ಈಗಾಗಲೇ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಇದೆ, ಮತ್ತೆ 5 ಕೋಟಿ ಸೇರಿದ್ರೆ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಏನು ಸ್ವಾಭಿಮಾನಿಗಳು, ಬೀದಿ ಬದಿ ವ್ಯಾಪಾರಸ್ಥರು ಸ್ವಾಭಿಮಾನಿಗಳು. ನಾವು ಕೇವಲ ವ್ಯಾಪಾರ ಮಾಡೋದಲ್ಲ, ನಮ್ಮ ಸಂಸಾರವನ್ನ ಕುಟುಂಬವನ್ನ ಸಾಗಿಸ್ತೀವಿ. ಸರ್ಕಾರಕ್ಕೆ ಹೊರೆ ಹಾಕ್ತಾ ಇಲ್ಲ. ನಾವು ನಮ್ಮ ಕಾಲ ಮೇಲೆ ನಿಂತು ನಮ್ಮ ಬದುಕನ್ನು ಸಾಗಿಸ್ತೀವಿ. ಮಾತ್ರ ಅಲ್ಲ, ನಾವು ಸರ್ಕಾರಕ್ಕೂ ಸಹಾಯ ಮಾಡ್ತೀವಿ. ಹೇಗೆ? 5 ಕೋಟಿ ಜನ ನೀವು ವ್ಯಾಪಾರ ಮಾಡ್ತೀರಿ, ಮಾಡಿದ್ರೆ ನಮ್ಮ ದೇಶದ ಆರ್ಥಿಕ ಚಕ್ರ ತಿರುಗುವಲ್ಲಿ, ಈ ದೇಶದ ಆರ್ಥಿಕತೆಗೆ ಬೀದಿ ಬದಿ ವ್ಯಾಪಾರಸ್ಥರು ದೊಡ್ಡ ರೀತಿಯಾದಂತಹ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಇವರು ಅರ್ಥ ಮಾಡ್ತಾ ಇಲ್ಲ? ನಾವು ಬೀದಿ ಬದಿ ವ್ಯಾಪಾರಸ್ಥರಂದ್ರೆ ನಾವೇನು ಉಗ್ರಗಾಮಿಗಳು, ಭಯೋತ್ಪಾದಕರ ರೀತಿಯಲ್ಲಿ ನಮ್ಮ ಮೇಲೆ ಕೆಂಗಣ್ಣು ಬೀರ್ತಕ್ಕಂತ ಪ್ರಸಂಗಗಳಾಗ್ತಾ ಇದೆ. ನಾವು ಈ ದೇಶದ ಪ್ರಜೆಗಳು, ನಮಗೂ ಬದುಕುವ ಹಕ್ಕಿದೆ. ಈ ದೇಶದ ಸಂವಿಧಾನ ಎಲ್ಲರಿಗೂ ಬದುಕುವ ಹಕ್ಕನ್ನು ಕೊಟ್ಟಿದೆ. ನಿಮ್ಗೆ ಗೊತ್ತಿರಲಿ, ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿಮ್ಗೆ ಗೊತ್ತಿರಲಿ, ಈ ದೇಶದ ಸುಪ್ರೀಂ ಕೋರ್ಟ್ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ದೃಢವಾಗಿ ನಿಂತಿದೆ. ಆ ನಂತರ ಇವತ್ತು ಕಾನೂನು ಬಂದಿದೆ, ಕಾನೂನಿದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ. ಅದಕ್ಕಲ್ವ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತೆತ್ತಿದ್ರೆ ಬೀದಿ ಬದಿ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಿಗೆ ನಾವು ಲೋನ್ ಕೊಟ್ಟಿದ್ದೇವೆ, ಮುದ್ರಾ ಯೋಜನೆ, ಅದು ಇದೆಲ್ಲ ಮಾತಾಡ್ತಾರೆ. ಲೋನ್ ಕೊಟ್ಟಿದ್ದೀರಿ ಸ್ವಾಮಿ, ನೀವು ಅಂಗಡಿಗಳನ್ನು ತೆಗೆದ್ರೆ ಲೋನ್ ಕಟ್ಟುವುದು ಹೇಗೆ? ಇವತ್ತೇನು ಬೀದಿ ಬದಿ ಲೋನ್ ತೆಗೀರಿ ಅಂತ. ಇವತ್ತು ಲೋನ್ ತೆಗೆದಿದ್ದೇವೆ, ಲೋನ್ ನಮ್ಮಂತವರಿಗೆ ಬಾಕಿಯನ್ನು ಕೊಡೋದಿಲ್ಲ, ಅದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಾತ್ರ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಕರೆದು ಲೋನ್ ಕೊಡ್ತೀರಾ, ಮರು ದಿವಸ ನೀವು ಈ ನಮೂನೆ ಅವರನ್ನು ಎತ್ತಂಗಡಿ ಮಾಡಿ, ಅವರ ವಸ್ತುಗಳನ್ನು ನಾಶ ಮಾಡಿ, ಅವರ ಬದುಕನ್ನೇ ಸರ್ವನಾಶ ಮಾಡ್ತೀರಾ. ಏನಿದು ಇದನ್ನು ನಾವು ಕೇಳ್ತಾ ಇದ್ದೀವಿ. ಆದ್ರಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಾನೂನು ಬಂದಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ. ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ಲ, ಸರ್ಕ್ಯುಲರ್ ಎಲ್ಲಿಯಾದ್ರೂ ಇರಬಹುದು, ಬದಿಯಲ್ಲಿ ಇಟ್ಕೊಳ್ಳಿ, ಕ್ಲೀನ್ ಆಗಿ ಇಟ್ಕೊಳ್ಳಿ, ಇನ್ನೊಂದು ಇಟ್ಕೊಳ್ಳಿ ಅಂತ. ಇದನ್ನು ಇಟ್ಕೊಂಡು ಈ ಟೋಲ್ನವರು ಕೆಲವರ ಷಡ್ಯಂತ್ರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಮೊನ್ನೆ ಒಮ್ಮೆ ಇಡೀ ಬಂದ್ ಮಾಡಿದ್ರು. ಬೀದಿ ಬದಿ ವ್ಯಾಪಾರಿಗಳು ಹತ್ತುಕೊಂಡು ಇಲ್ಲಿ ಪ್ರತಿಭಟನಾ ಸಭೆಯನ್ನು ಕೂಡ ಮಾಡಿದ್ದಾರೆ. ಮರಿಯಾಶ್ರಮದಲ್ಲಿ ಒಂದು ಸಭೆ ಮಾಡಿದ್ರು. ನಾನು ಹೇಳೋದು, ಈ ಟೋಲ್ ಶುರುವಾಗುವಾಗಲೇ ಇಲ್ಲಿ ತೊಂದರೆ ಶುರುವಾಗಿದೆ. ನಾವು ಈ ಟೋಲ್ ಆಗಬಾರ್ದು ಅಂತ ಇಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಿದೆವು, ಆದರೆ ಅದು ಸಕ್ಸಸ್ ಆಗಲಿಲ್ಲ. ನಮ್ಮ ಊರಿನವರಿಗೂ ಟೋಲ್ ತೆಗೆಯುವಂಥ ಒಂದು ವ್ಯವಸ್ಥೆ ಇತ್ತು. ನಾವೆಲ್ಲರೂ ಊರಿನವರು ಸೇರಿಕೊಂಡು ಅದು ಹಾಗಾಗಬಾರ್ದು ಅಂತ ಹೇಳಿ ಟೋಲು ಫೀಸನ್ನು ಫ್ರೀ ಮಾಡಿಸ್ತೇವೆ. ಅದು ಫ್ರೀ ಅಂತಲ್ಲ, ಆಗಾಗ ನಮಗೆ ಹೋಗುವಾಗ ಬರುವಾಗ ಅವರು ಜೋರು ಮಾಡ್ತಾರೆ. ಏನು ನಮಗೆ ಜೋರು ಮಾಡಿದ್ರ, ಅವರಿಗೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಹೊರಗೆ ನಿಂತು ಅಡ್ಡಾಡುವ ಪರಿಸ್ಥಿತಿ ಬಂದಿದೆ. ಅವರು ಹೇಳ್ತಾರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ ಅಂತ. ಹಾಗಾದರೆ ನಾವು ಇಲ್ಲಿ ಈ ಸುತ್ತಮುತ್ತ ಜಾಗ ಬಿಟ್ಟುಕೊಟ್ಟವರು ನಾವು, ನಮ್ಮದು ಸಾಧಾರಣ 1 ಎಕರೆ ಜಾಗ ಕೆಲವು ಜುಜುಬಿ ಹಣಕ್ಕೆ ಸರ್ಕಾರ ಎಕ್ವೈರ್ ಮಾಡಿದೆ.
ಆದರೆ ನಾವು ಅದನ್ನು ಸಂತೋಷದಿಂದ ನೋಡುವ. ನಾವು ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅದರ ಕಾಂಪೆನ್ಸೇಷನನ್ನು ತಗೊಳ್ತೇವೆ. ಆದರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಏನು ಮಾಡುವುದು? ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರವನ್ನು ನೋಡಿಕೊಂಡು ಇಲ್ಲಿ ಹಲವಾರು ಮಂದಿಗೆ ಒಂದು ನಮೂನೆ ಮುಜುಗರ ಆಗ್ತದೆ. ಏನಂದರೆ ಅವರು ಹಣ ಮಾಡ್ತಾರೆ ಅಂತ ಅವರು ಕೂಡ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲಿ. ಖಾಸಗಿ ಬಸ್ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟರ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಕಲ್ಮಾಡಿ ಎಂಬಲ್ಲಿ ನಡೆದಿದೆ. ಮೃತರನ್ನ ಮಲ್ಪೆ ಕೊಪ್ಪಲತೋಟ ನಿವಾಸಿ ಭಾಸ್ಕರ್ ಸುವರ್ಣ ಎಂದು ಗುರುತಿಸಲಾಗಿದೆ. ಆದಿ ಉಡುಪಿ ಕಡೆಯಿಂದ ಮಲ್ಪೆ ಕಡೆ ಹೋಗ್ತಿದ್ದಂತಹ ಬಸ್ ಬ್ರೇಕ್ ವೈಫಲ್ಯದಿಂದ ನಿಯಂತ್ರಣ ತಪ್ಪಿ ಎದುರಿನಿಂದ ಹೋಗ್ತಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆಯಿತು ಎನ್ನಲಾಗಿದೆ. ಇದರ ಪರಿಣಾಮ ಸ್ಕೂಟರ್ ಸವಾರ ಬಸ್ಸಿನ ಚಕ್ರದಡಿಗೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟರು ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಮಲ್ಪೆ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗಾಗಲೇ ವರುಣನ ಆರ್ಭಟಕ್ಕೆ ರಾಜ್ಯ ಸೇರಿದಂತೆ ಕರಾವಳಿ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಕಳೆದ 3 ವಾರಗಳಿಂದ ಕರ್ನಾಟಕದಲ್ಲಿ ಭಾರೀ ಮಳೆಯಾಗ್ತಿದ್ದು ಅನಾಹುತಗಳನ್ನ ಸೃಷ್ಟಿಸುತ್ತಿದೆ. ಅಲ್ಲಲ್ಲಿ ಭೂಕುಸಿತ ಸಂಭವಿಸಿ ಪ್ರಾಣಾಪಾಯಗಳು ಸಂಭವಿಸಿವೆ. ಜಾನುವಾರುಗಳು ಮಣ್ಣಿನಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದೆ. ಇನ್ನು ರಸ್ತೆಗಳು ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದು ರಸ್ತೆಯೇ ಇಲ್ಲದೆ ವಾಹನ ಸವಾರರು ಪಾದಚಾರಿಗಳು ಪರದಾಡುವಂತಾಗಿದೆ. ಇದೀಗ ಹವಾಮಾನ ಇಲಾಖೆ ಮತ್ತೆ 3 ದಿನ ಕರ್ನಾಟಕ ಕರಾವಳಿ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಿದೆ. ಕರ್ನಾಟಕದ ಕರಾವಳಿ, ಮಲೆನಾಡು, ಉತ್ತರ ಒಳನಾಡು ಸೇರಿದಂತೆ ಅನೇಕ ಕಡೆಗಳಲ್ಲಿ ಮುಂದಿನ 3 ದಿನ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಕರ್ನಾಟಕದ ಕರಾವಳಿಯಲ್ಲಿ ಮಳೆ ಮತ್ತಷ್ಟು ಹೆಚ್ಚಾಗಲಿದೆ ಎನ್ನುವ ಮಾಹಿತಿಯನ್ನ ಹವಾಮಾನ ಇಲಾಖೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮುಂದಿನ 3 ದಿನ ಹೆಚ್ಚಿನ ಮಳೆಯಾಗಲಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಶಿವಮೊಗ್ಗಕ್ಕೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊಡಗು, ಚಿಕ್ಕಮಗಳೂರು, ಬೆಳಗಾವಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ನೆರೆ ಹಾವಳಿ ಪ್ರದೇಶವಾಗಿರುವಂತಹ ಬಜ್ಪೆಯ ಕಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅದ್ಯಪಾಡಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಇಂದು ಬೆಳಿಗ್ಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಅವಲೋಕನವನ್ನ ನಡೆಸಿದ್ರು. ಅದ್ಯಪಾಡಿಯ ನೆರೆ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದಂತಹ ಸಚಿವರು ಸ್ಥಳೀಯರ ಅಹವಾಲನ್ನ ಆಲಿಸಿದ್ರು. ಕಳೆದ 11 ವರ್ಷಗಳ ಈಚೆಗೆ ಮರವೂರು ಕಿಂಡಿ ಅಣೆಕಟ್ಟು ನಿರ್ಮಾಣ ಆದ ಬಳಿಕ ಮಳೆಗಾಲದಲ್ಲಿ ಅದ್ಯಪಾಡಿಯಿಂದ ಮೂಡುಶೆಡ್ಡಿಯ ಸಂಪರ್ಕ ರಸ್ತೆ ಪ್ರತಿ ಬಾರಿ ನೆರೆಗೆ ಮುಳುಗಡೆ ಆಗ್ತಿದೆ. ಕೃಷಿ ಭೂಮಿಯು ನೀರಿನಲ್ಲಿ ತುಂಬುತ್ತಿದೆ ಎಂದು ಅದ್ಯಪಾಡಿ ಜನತೆಗೆ ಸಚಿವರ ಗಮನಕ್ಕೆ ತಂದಿದ್ರು. ತೋಟ ಗದ್ದೆಗಳು ಮುಳುಗಿರುವಂತಹ ಹಿನ್ನೆಲೆಯಲ್ಲಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದಂತಹ ಸಚಿವ ದಿನೇಶ್ ಗುಂಡೂರಾವ್ ಅದ್ಯಪಾಡಿಯ ಅಕ್ಕಪಕ್ಕದ ಹಳ್ಳಿಗಳಿಗೆ ಫಲ್ಗುಣಿ ನದಿ ನೆರೆ ಹಾವಳಿ ತಡೆಯಲು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಜ್ಞರಿಂದ ವರದಿ ಪಡೆದು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಪ್ರವಾಹ ಬಂದಿರುವ ಈ ಸಂದರ್ಭದಲ್ಲೇ ತಂತ್ರಜ್ಞರನ್ನ ಸ್ಥಳಕ್ಕೆ ಕರೆಸಿ ಸಲಹೆ ಪಡೆಯುವಂತೆ ಉಸ್ತುವಾರಿ ಸಚಿವರು ಸೂಚಿಸಿದ್ರು. ಎಲ್ಲ ನೀರು ಹೆಚ್ಚು ಅಲ್ಲಿ ಈಗ ಮುಳುಗಡೆಯಾಗಿ ಪ್ರದೇಶ ಎಲ್ಲ ಜನರಿಗೆ ಅಲ್ಲಿ ಓಡಾಡೋದಕ್ಕೂ ಸಮಸ್ಯೆ ಆಗಿದೆ ಮತ್ತು ಅವರಿಗೆ ಅವರ ಒಂದು ಏನು ಕೃಷಿ ಭೂಮಿಗಳು ಕೂಡ ಎಲ್ಲ ಸ್ವಲ್ಪ ಸಮಸ್ಯೆಗಳಾಗಿದೆ, ಮನೆಗಳು ಕೂಡ ತೊಂದರೆ ಆಗಿದೆ. ಭೇಟಿ ಕೊಟ್ಟಿದೆ ಅಲ್ಲಿ ಅವ್ರ ಜನ ಸ್ಥಳೀಯವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಅಲ್ಲಿ ಏನು ಚೆಕ್ ಡ್ಯಾಮ್ ನಿರ್ಮಾಣ ಆಗಿ ಏನು ಅಲ್ಲಿ ಒಂದು ಕುಡಿಯೋ ನೀರು ಯೋಜನೆಗೆ ಅದೇ ಆದಂಥದ್ದು ಅದು ಯೋಜನೆಯಿಂದ ಅನುಕೂಲ ಆಗಿದೆ. ಆದರೆ ಈ ನೀರಿನ ಒಂದು ಏನು ಅಲ್ಲಿ ಹೆಚ್ಚು ಅದು ಹಿನ್ನೀರು ಅಲ್ಲಿ ಸ್ಟ್ಯಾಗ್ನೆಂಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಗಮನಿಸಿದ್ದೇವೆ. ನೋಡಿಕೊಂಡು ಅಲ್ಲಿ ಜನ ನಮಗೇನು ಪರಿಹಾರದ ಬಗ್ಗೆ ನಮಗೇನು ಆಸಕ್ತಿ ಏನಿಲ್ಲ. ಆದರೆ ನಮಗೆ ಇದಕ್ಕೆ ಈ ಒಂದು ಮತ್ತೆ ಇದೇ ರೀತಿ ಆಗದೆ ಇರ್ತಕ್ಕಂಥದ್ದು ಅದರ ಬಗ್ಗೆ ನೋಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ಒಂದು ಟೆಕ್ನಿಕಲ್ ಕಮಿಟಿನ ನಾವು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀವಿ. ಅವರು ಏನು ಈ ಪ್ರದೇಶ ಏನಿದೆ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆಲ್ಲ ಇದರದ್ದು ಮತ್ತು ಅದರದ್ದೆಲ್ಲ ಒಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಯಾವ ಥರ ಮಾಡಿದ್ರೆ ಅದು ಅಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇಳಿದಿದೆ, ಭಾರಿ ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಮತ್ತು ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಇಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಹೆಸರಿನಲ್ಲಿ ಈ ಸಾಕಷ್ಟು ಇಲ್ಲಿಯ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಗಣಿಗಾರಿಕೆ ಮಾಡಿ ಇಲ್ಲಿ ಅವ್ಯಾತವಾಗಿ ಇದನ್ನೆಲ್ಲವನ್ನು ಇಲ್ಲಿ ಅವರು ಮೈನಿಂಗ್ ಮಾಡಿದ್ದಾರೆ. ಖಂಡಿತ ಇದು ಭಾಳ ದೊಡ್ಡ ಲೋಪದೋಷ ಆಗಿದೆ, ಮೇಲ್ನೋಟಕ್ಕಂತೂ ಲೋಪದೋಷ ಆಗಿದೆ. ಅದಕ್ಕೇ ಈಗ ನಮ್ಮ ಜಿಲ್ಲಾಡಳಿತಗೆ ಇದು ಫೆಬ್ರವರಿ ತಿಂಗಳಲ್ಲಿ ಅವರ ಗಮನಕ್ಕೆ ಕೂಡ ಬಂದಿತ್ತು. ಆವಾಗ ಅವರು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಮ್ಮ ಕಾರ್ಪೊರೇಷನ್ ಕೂಡ ಹೇಳಿದರು. ಆದರೆ ಕಾರ್ಪೊರೇಷನ್ನು ಇಲ್ಲಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡಿದ್ದಾರೆ ಅದರ ಬಗ್ಗೆಯೂ ನಾವು ನೋಡಬೇಕಾಗ್ತದೆ. ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಕೂಡ ಇದನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಇದು
ಅವರು ಯಾವ ರೀತಿಯಾಗಿ ಇದನ್ನು ಅವರು ಯಾಕೆ ಈ ರೀತಿಯಾಗಿ ಬಿಟ್ಟಿದ್ದಾರೆ, ಒಂದು ಬೆಟ್ಟ ಗುಡ್ಡದಲ್ಲಿ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ, ಅದರ ಬಗ್ಗೆಯೂ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೋದಕ್ಕೆ ನಾನೀಗ ಆದೇಶ ಮಾಡ್ತೀನಿ. ಯಾವ ಹಂತದಲ್ಲಿ ಯಾರು ಮಾಡಬೇಕು ಅಂತ ನಾವು ಅದರ ಬಗ್ಗೆ ನಾನು ಖಂಡಿತವಾಗಿ ಆದೇಶ ಮಾಡಿಸ್ತೀನಿ. ರಾಜ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ಲ್ಯಾಂಡ್ಸ್ಲೈಡ್ ಹೈ ರಿಸ್ಕ್ ಇದು ಕೊಟ್ಟಿದೆ, ಹೈ ಅಲರ್ಟ್ ಕೊಟ್ಟಿದೆ ಮತ್ತು 33 ತಾಲೂಕುಗಳಲ್ಲೂ ಕೊಟ್ಟಿದೆ, ಅದರಲ್ಲೂ ದಕ್ಷಿಣ ಕನ್ನಡಲ್ಲೂ ಇದೆ. ನಮ್ಮದರಲ್ಲಿ 78 ಹೈ ರಿಸ್ಕ್ ಏರಿಯಾಗಳನ್ನು ಐಡೆಂಟಿಫೈ ಮಾಡಿದೆ. ಅದರ ಇದಕ್ಕೆ ಪರಿಶೀಲನೆಗೆ ಯಾವ ರೀತಿಯ ಈಗ ನಮ್ಮ ಜಿಲ್ಲಾಡಳಿತ ಈಗ ಎಲ್ಲವನ್ನು ಕೂಡ ಕಳೆದ ಈ ಮಳೆಗಾಲ ಪ್ರಾರಂಭ ಆದಾಗಿಂದ ಭಾಳ ಯಶಸ್ವಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಏನೇನು ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಜಿಲ್ಲಾಡಳಿತದಿಂದ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಚೆನ್ನಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ನಮಗೆ ಆ ವಿಚಾರದಿಂದ ನಮಗೇನು ಏನು ಕಂಪ್ಲೇಂಟ್ಸ್ ಇಲ್ಲ. ಆದರೆ ಈ ಥರ ಪರಿಹಾರಗಳು ಮತ್ತು ಈ ರೀತಿಯಾದಂಥ ಏನು ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆ ಅದು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅದನ್ನೆಲ್ಲ ಅವ್ರು ನೋಡ್ತಾ ಇದ್ದಾರೆ. ಅದು ಎಲ್ಲೆಲ್ಲಿ ಸೂಕ್ಷ್ಮವಾದ ಪ್ರದೇಶಗಳು ಮತ್ತು ಮನೆಗಳು ಬೀಳುವಂಥ ಒಂದು ಏನು ಅಂಥ ಒಂದು ಮನೆಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಅವ್ರಿಗೆಲ್ಲರೂ ಕೂಡ ಸ್ಥಳಾಂತರ ಮಾಡುವಂಥದ್ದು ಮತ್ತು ಮಳೆ ಬಂದಿರೋ ಕಡೆ ಅವ್ರಿಗೆಲ್ಲ ನಾವು ಪರಿಹಾರ ಕೊಡುವಂಥದ್ದು, ಮನೆಗಳು ಬಿದ್ದಿದ್ದರೆ ಅದಕ್ಕೂ ಕೂಡ ಪರಿಹಾರ ಕೊಡುವಂಥದ್ದು ಮತ್ತು ಪುನರ್ವಸತಿ ಮಾಡ್ತಕ್ಕಂಥದ್ದಕ್ಕೆ ಮುಂದೆ ಅದನ್ನು ಹೊಸದಾಗಿ ಮನೆ ಕಟ್ಟಿಸೋದಕ್ಕೂ ಕೂಡ ನಾವು ಅವ್ರಿಗೆಲ್ಲ ರೀತಿಯ ನೆರವನ್ನು ಆ ಮನೆಗಳು ಕೂಡ ನೀಡ್ತೀವಿ. ಸೊ ಗೌರ್ಮೆಂಟ್ ಮತ್ತು ಪ್ರತಿ ಪಂಚಾಯತಿಗೆ ಏನು ತಕ್ಷಣಕ್ಕೆ ಖರ್ಚಿಗೆ ಕೂಡ ನಾವು ಎಲ್ಲ ಪ್ರತಿ ಪಂಚಾಯತಿ ಕೂಡ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಟ್ಟಿದ್ದೀವಿ. 25,000 15,000 ರೂಪಾಯಿ. ಯಾವುದೇ ಸಣ್ಣ ಪುಟ್ಟ ಖರ್ಚು ಅದನ್ನು ನೀವು ಮಾಡ್ಕೋಬೇಕು. ಮತ್ತು ಬೇರೆ ಉಳಿದಿರೋದನ್ನು ಕೂಡ ಖಂಡಿತವಾಗಿ ನಾವು ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಸಾಕಷ್ಟು ಹಣ ಅವರ ಬ್ಯಾಂಕ್ನಲ್ಲಿ PD ಅಕೌಂಟಲ್ಲಿ ನಾವು ಡಿಪಾಸಿಟ್ ಮಾಡಿ ಇಟ್ಟಿದ್ದೀವಿ. ಸೊ ಹಣದ ಒಂದು ಖರ್ಚು ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇದನ್ನು ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಏನೇನು ಮಾಡಬೇಕು ಅದು ಲೋಕಲ್ ಗೌರ್ಮೆಂಟ್ಗೆ ನಾವು ಸಂಪೂರ್ಣವಾದಂಥ ಅವ್ರಿಗೆ ಮುಕ್ತವಾದಂಥ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್, ಈಗ ರಾಜ್ಯ ಸರ್ಕಾರದವರಿಗೆ BJP ಪಾದಯಾತ್ರೆ ನಡೆಸ್ತಾರೆ. ಒಂದು ಕಡೆ ಒಂದು ಟೈಮಲ್ಲಿ ಪಾದಯಾತ್ರೆಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಹೋಮ್ ಮಿನಿಸ್ಟರ್. ಆದರೆ ನಿನ್ನೆ ಇವರು ಕೊಟ್ಟಿದ್ದಾರೆ, ಈಗ DCM ಕೊಟ್ಟಿದ್ದಾರೆ. ಮತ್ತು ಇದು ಎಲ್ಲೋ ಒಂದು ಕಡೆ 2 ನಿಲುವುಗಳು ಆಗ್ತಾ ಇದೆಯಾ ಸರ್ಕಾರ? ಏನಿಲ್ಲ, ಅವಾಗ ಅವರು ಹೇಳಿದಾಗ ಇನ್ನು ಸಾಮಾನ್ಯ ಅನೇಕ ಸಂದರ್ಭಗಳಲ್ಲಿ ಈ ಥರ ಪಾದಯಾತ್ರೆಗಳಿಗೆ ಅಫಿಷಿಯಲಾಗಿ ಪರ್ಮಿಷನ್ ಕೊಡೋದಿಲ್ಲ. ಈಗ ನಾವುಗಳು ಹಿಂದೆ ಮೇಕೆದಾಟು ಪಾದಯಾತ್ರೆ ಮಾಡಿದ್ರೆ ನಮಗೇನು ಅಧಿಕೃತ ಪರ್ಮಿಷನ್ ಏನು ಇರಲಿಲ್ಲ. ಆದರೂ ಕೂಡ ಗೌರ್ಮೆಂಟಿಂದ ನಾವು ಖಂಡಿತವಾಗಿಯೂ ಅವ್ರೇನು ಪರ್ಮಿಷನ್ಗೆ ಕೇಳ್ತಾರೆ ಗೌರ್ಮೆಂಟ್ ಕೊಡ್ತಾರೆ. ಅದಕ್ಕೆ ನಿರ್ಬಂಧಗಳು ಇದ್ದೇ ಇರ್ತದೆ. ಈ ಥರ ಕಂಡೀಷನ್ಸ್ ಪ್ರಕಾರ ಅದು ಅವ್ರ ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಅವ್ರ ವಿಚಾರ ಹೇಳೋದಕ್ಕೆ ಅವ್ರಿಗೆ ಮುಕ್ತ ವಾತಾವರಣ ಇರಬೇಕು ಮತ್ತು ಕಾನೂನು ಪ್ರಕಾರ ಯಾವ ರೀತಿಯಾಗಿ ಪಾದಯಾತ್ರೆ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಿರ್ಬಂಧಗಳ ಪ್ರಕಾರ ಅವರು ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರ್ತದೆ. ಬೆಂಗಳೂರು ಒಳಗಡೆ ಎಲ್ಲೂ ಕೂಡ ಕೋರ್ಟ್ ಆದೇಶಗಳಿದೆ ಈ ಥರದೆಲ್ಲ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ. ಸೊ ಅದ್ರ ಪ್ರಕಾರ ಬೆಂಗಳೂರು ಒಳಗಡೆ ಮಾಡೋದಿಲ್ಲ. ಬಟ್ ಅವರು ಕೂಡ ಬೆಂಗಳೂರು ಒಳಗಡೆ ಮಾಡ್ತಾ ಇಲ್ಲ. ಅವರು ಬೆಂಗಳೂರು ಗಡಿ ಬಿಡದಿಯಿಂದ ಪ್ರಾರಂಭ ಮಾಡೋಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ. ಆದರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿರ್ತೀವಿ, ಆದರೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರನ್ನು ಮಿಸ್ ಮಾಡಿದ್ದಾರೆ. ಇಲ್ಲ, ಮಿಸ್ ಮಾಡಿಲ್ಲಲ್ಲ ನಾವೇ. ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ BJPಯವರು ಅವರ ಒಂದು ದುರುಪಯೋಗ ಪಡಿಸ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಲ್ವಾ. ರಾಜ್ಯಪಾಲರನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ, IT ED CBI ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ, ಸರ್ಕಾರ ಬೀಳಿಸೋದಕ್ಕೆ ಅದು ತಮಿಳುನಾಡಲ್ಲಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ತಮಿಳುನಾಡು ಮತ್ತು ಮಹಾರಾಷ್ಟ್ರ, ಜಾರ್ಖಂಡ್, ಡೆಲ್ಲಿ, ವೆಸ್ಟ್ ಬೆಂಗಾಲ್, ಕೇರಳ, ನೀವು ಯಾವುದೇ BJPಯೇತರ ರಾಜ್ಯಕ್ಕೆ ಹೋಗಿ ಅಲ್ಲಿ ಕೇಂದ್ರ ಸರ್ಕಾರದ ಮೆಷಿನರಿಯನ್ನು ಅಲ್ಲಿನ ಸರ್ಕಾರಗಳನ್ನು ಅಲ್ಲಿನ ಸರ್ಕಾರಗಳನ್ನು ಬೀಳಿಸೋದಕ್ಕೆ, ಅಸ್ಥಿರಗೊಳಿಸೋದಕ್ಕೆ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ಮತ್ತು ವಿರೋಧ ಪಕ್ಷದ ಮುಖಂಡಗಳ ಮೇಲೆ ಒಂದು ರೀತಿ ಒತ್ತಡ ತರುವಂಥದ್ದು, ಆರೋಪಗಳು ಮಾಡಿಸುವಂಥದ್ದು ಮತ್ತು ಅವ್ರಿಗೆ ಹೇಗಾದರೂ ಮಾಡಿ ಜೈಲಿಗೆ ಹಾಕಬೇಕು, ಅರೆಸ್ಟ್ ಮಾಡಬೇಕು, ಏನೋ ಒಂದು ನೆಪವನ್ನು ಹುಡುಕಿ ಅವ್ರಿಗೆ ಒಂದು ಕಷ್ಟಕ್ಕೆ ಸಿಲುಕಿಸ್ಬೇಕು ಅಂತ ಇದು ಇಡೀ ದೇಶದಲ್ಲಿ ಆಗ್ತಾ ಇರುವಂಥದ್ದು. BJP ಬಂದ ಮೇಲೆ ಇವತ್ತು ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಲ್ವಾ, ಅದು ನಾವೆಲ್ಲ ನೋಡ್ತಾನೆ ಇದ್ದೀವಿ. ಈಗ ಜಾರ್ಖಂಡ್ ಮುಖ್ಯಮಂತ್ರಿನ ಜೈಲಿಗೆ ಹಾಕಿದ್ರು, ಶಿವಕುಮಾರ್ ಅವ್ರನ್ನೂ ಜೈಲಿಗೆ ಹಾಕಿದ್ರು, ಚಿದಂಬರಂ ಅವ್ರಿಗೆ ಜೈಲಿಗೆ ಹಾಕಿದ್ರು, ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಹಾಕಿದ್ದಾರೆ. ಸೊ ಇದೆಲ್ಲ ಅವ್ರದ್ದು 95% ED IT ರೇಡ್ಗಳಾಗಿರುವಂಥದ್ದು, ED ಕ್ರಮ ತೊಗೊಂಡಿರೋದು 95% ಈ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ. BJPಯವ್ರನ್ನ ಟಚ್ಚೇ ಮಾಡಲ್ಲ. ಇನ್ಫ್ಯಾಕ್ಟ್ BJPಯವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ.
ನೀವು ಎಷ್ಟು ಬೇಕಾದರೂ ಲೂಟಿ ಮಾಡಿ, ನೀವು ಎಷ್ಟು ಬೇಕಾದರೂ ಬ್ಲ್ಯಾಕ್ ಮನಿ ನೀವು ಸಂಪಾದನೆ ಮಾಡಿ, ನೀವು ಏನಕ್ಕಾದರೂ ಉಪಯೋಗಿಸ್ಕೊಳ್ಳಿ. ಅವರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರಿಗೆ ಸಹಕಾರ ಕೊಡ್ತಾರೆ. ಬೇರೆ ಕಡೆ ಏನಾದ್ರು ಸಣ್ಣ ತಪ್ಪಾದರೂ ಕೂಡ ಅದ್ರ ಹಿಂದೆ ಹೋಗೋದು, ಬೀಳೋದು, ಹುಡುಕೋದು. ಇವಾಗ ಸಿದ್ದರಾಮಯ್ಯ ಅವ್ರ ಮೇಲೆ ಹೇಗಾದರೂ ಮಾಡಿ ಅವ್ರಿಗೆ ಒಳಗೆ ಹಾಕ್ಸ್ಕೊಡ್ಬೇಕು. ಹೇಗಾದರೂ ಚಾನೆಲ್ ಎನ್ ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನಿಮ್ಮ ಮನೆಯ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗೆ ಬೇಕಾಗಿರುವಂತಹ ವಿನೂತನ ಶೈಲಿಯ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನ ನೀವು ಹುಡುಕ್ತಾ ಇದ್ರೆ ಖಂಡಿತ ಕಾಪುವಿನ ಮಾಯಾ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನಲ್ಲಿ ನಿಮ್ಮ ಇಷ್ಟದ ನಿಮ್ಮ ಆಯ್ಕೆಯ ಸ್ಟೈಲಿಶ್ ಆಗಿರುವಂತಹ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಈ ಮಾನ್ಸೂನ್ ಆಫರ್ಗಳ ಜೊತೆ ಕಾಯ್ತಾ ಇದೆ. ಹಾಗಿದ್ರೆ NH66 ಹೋಲ್ಡ್ KEB ಬಿಲ್ಡಿಂಗ್ ನಿಯರ್ ಮಾಯಾ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮೇನ್ ರೋಡ್ ಕಾಪುವಿಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 8867999008 ಅಥವಾ 7090797508. ನಾರಿಯರು ಇಷ್ಟಪಡುವಂತಹ ಸೀರೆ, ಹುಡುಗಿಯರು ಲೈಕ್ ಮಾಡುವಂತಹ ಸ್ಟೈಲಿಶ್ ಬಟ್ಟೆಗಳು, ಮನೆ ಮಂದಿಯೆಲ್ಲ ಬಂದು ಪರ್ಚೇಸ್ ಮಾಡಬಹುದಾದಂತಹ ಡ್ರೆಸ್ಸಸ್ಗಳು ಈ ಮಾನ್ಸೂನ್ಗೆ ಹೊತ್ತು ತಂದಿದೆ ವಿಶೇಷ ಆಫರ್ ನೈಸ್ ವೆಡ್ಡಿಂಗ್. ಮಹಿಳೆಯರ ಮನಸೂರೆಗೊಳಿಸುವಂತಹ ಅತ್ಯಾಕರ್ಷಕ ಡಿಸೈನ್ಗಳು ಒಂದೇ ಸೂರಿನಡಿಯಲ್ಲಿ 30% 70% ದರ ಕಡಿತ ಮಾರಾಟ. ವೆಡ್ಡಿಂಗ್ ಸಾರಿ, ಫ್ಯಾನ್ಸಿ ಸಾರಿ, ಬ್ರೈಡಲ್ ಗೌನ್, ಹೆವಿ ಗೌನ್, ನಾರ್ಮಲ್ ಗೌನ್, ಚೂಡಿದಾರ, ಕಿಡ್ಸ್ ಡ್ರೆಸ್ಸಸ್, ಜೀನ್ಸ್ ಪ್ಯಾಂಟ್ಗಳು ವಿಶೇಷ ಆಫರ್ಗಳ ಜೊತೆ ನಿಮಗಾಗಿ ಈ ಮಾನ್ಸೂನ್ಗೆ ಕಾಯ್ತಾ ಇದೆ. ಹಾಗಿದ್ರೆ ಮಿಸ್ ಮಾಡ್ಕೋಬೇಡಿ. ತೊಕ್ಕೊಟ್ಟಿನ ಗ್ರ್ಯಾಂಡ್ ಸಿಟಿ ಬಿಲ್ಡಿಂಗ್ ನಲ್ಲಿ ನೈಸ್ ವೆಡ್ಡಿಂಗ್ ನಿಮಗಾಗಿ ಮಾನ್ಸೂನ್ ಆಫರ್ ಜೊತೆ ಗಿಫ್ಟ್ ಗಳನ್ನ ಹೊತ್ತು ತರ್ತಾ ಇದೆ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ಎಲ್ಲ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ. ಶಾಲಾ ಮಕ್ಕಳಿಗಾಗಿ ಸಾಕ್ಸ್, ಟೈ, ಸ್ಕೂಲ್ ಬ್ಯಾಗ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್, ಟಿಫಿನ್ ಬ್ಯಾಗ್, ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ನಲ್ಲಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಸನೀಯ ಸೇವೆಗಾಗಿ ಹಿಂದೆ ಭೇಟಿ ನೀಡಿರಿ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್, ಸೌರಾಷ್ಟ್ರ ಯೂನಿಫಾರ್ಮ್ಸ್, ಚಿರುಂಬಾ ಟವರ್ಸ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 8050042910. For all the gold lovers and ones interested in variety of gold patterns and designs, witness the huge diversity of gold designs and diamonds only at Super Gold and Diamonds. To make your events much more magnificent with classic gold jewelry, visit Super Gold and Diamonds at Unity Valley Center, NH66, Kallapu, Mangaluru. For further details, contact 082-4426-7733 or 8951-287733. ಪಟಾಕಿ ಅಂತ ಹೇಳಿದ್ರೆ
ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ದೀಪಾವಳಿ, ಜಾತ್ರೆ, ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀಳೋದು ಗ್ಯಾರಂಟಿ. ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಳಿಗೆ ಕುಂಚತೂರು ಜಂಕ್ಷನ್ ನಲ್ಲಿ ಕುಂಚತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗಿದ್ರೆ ಇನ್ಯಾಕ್ ತಡ ಅಲ್ವಾ? ನೀವು ಕೂಡ ಊರ ಪಟಾಕಿಗಳು, ಗರ್ನಲ್, ಮಾಲೆ ಪಟಾಕಿಯನ್ನ ಹಾಗೇನೆ 100ಕ್ಕಿಂತಲೂ ಹೆಚ್ಚಿನ ವಿವಿಧ ರೀತಿಯ ಪಟಾಕಿಗಳನ್ನ ಪಡಿಬೇಕೆ? ಖಂಡಿತ ಅದರ ಜೊತೆಗೆ 50% ಕಡಿತ ಬೆಲೆಯಲ್ಲಿ ಶಿವಕಾಶಿ ಪಟಾಕಿಗಳು ಕೂಡ ಲಭ್ಯವಿದೆ. ಇನ್ನು ಕುಂಚತೂರಿನಿಂದ 25 ಕಿಲೋಮೀಟರ್ನ ಒಳಗೆ ಬಸ್ಸಿನಲ್ಲಿ ಬಂದು 1000ಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒನ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ. ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರ್ತದೆ. ಹಾಗೇನೆ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವವರು ದೀಪಾವಳಿಗೆ ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ, ಬಾಕಿ ಉಳಿದ ಪಟಾಕಿಗಳಿಗೆ 30% ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ. ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ 6 ವಿಧದ ಕೌಂಟರ್ಗಳು ಕೂಡ ಲಭ್ಯವಿದೆ. ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ? ಹಾಗಿದ್ರೆ ಕುಂಚತೂರು ಜಂಕ್ಷನ್ಗೆ ಇಂದೇ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9446334335. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್, ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ರಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಮಜಬೂತ್ ಫ್ಲೈಯಿಂಗ್ ಹಾರ್ಡ್ವೇರ್ ಇದೀಗ ತೊಕೋಟಿನಲ್ಲಿ ಪ್ರಾರಂಭ. ವಿಶಾಲವಾದ ಫ್ಲೈಯಿಂಗ್ ಹಾರ್ಡ್ವೇರ್ ಹಾಗೂ ಇಂಟೀರಿಯರ್ನ ನೇರ ಮಾರಾಟ ಮಳಿಗೆ. ಇಲ್ಲಿ ವುಡ್ಲ್ಯಾಂಡ್ ಫ್ಲೈವುಡ್ಗಳು ನೇರವಾಗಿ ಕಾರ್ಖಾನೆ ದರದಲ್ಲಿ ಗ್ರಾಹಕರಿಗೆ ದೊರೆಯಲಿದೆ. ಮನೆ ನಿರ್ಮಾಣಕ್ಕೆ ಬೇಕಾಗುವಂತಹ ಇಂಚಸ್ಗಳು, ಡೋರ್ ಹ್ಯಾಂಡಲ್ಗಳು ಹಾಗೂ ಫ್ಲೈಯಿಂಗ್ ಹಾರ್ಡ್ವೇರ್ಗಳು ಇಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾಗಿರುವುದು ಮಜಬೂತ್ ಫ್ಲೈಯಿಂಗ್ ಹಾರ್ಡ್ವೇರ್, ನೇತಾಜಿ ಆಸ್ಪತ್ರೆ ಮುಂಭಾಗ, ತೊಕ್ಕೊಟ್ಟು. ದೂರವಾಣಿ 96339538 ಅಥವಾ 8904877662. ನಮಸ್ಕಾರ ಮಂಗಳೂರು. ಖಂಡಿತವಾಗಿಯೂ ಏರೋಪ್ಲೇನ್ ಒಳಗಡೆ ನಿಂತು ಮಾತಾಡ್ತಾ ಇಲ್ಲ. ಮಂಗಳೂರಿನ ಕಂಕನಾಡಿಯಲ್ಲಿ ಪ್ರಾರಂಭ ಆಗಿರುವಂತಹ ಶಾಮ್ ಇನ್ಸ್ಟಿಟ್ಯೂಟ್ ನ ಇಂಟೀರಿಯರ್ ನ ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮಂಗಳೂರಿನಲ್ಲಿ ಹೊಸದಾಗಿ ಪ್ರಾರಂಭ ಆಗಿರುವಂತಹ ಶಾಮ್ ಇನ್ಸ್ಟಿಟ್ಯೂಟ್ ಏವಿಯೇಷನ್ ಗೆ ಸಂಬಂಧಪಟ್ಟಂತಹ ಎಲ್ಲ ಕೋರ್ಸ್ ಗಳನ್ನ, ಅದರ ಜೊತೆಗೆ ಇನ್ನಷ್ಟು ಹೊಸ ಹೊಸ ಕೋರ್ಸ್ ಗಳನ್ನ ನಮ್ಮ ಮಂಗಳೂರಿನ ಜನತೆಗೆ ಪ್ರಸ್ತುತಪಡಿಸ್ತಾ ಇದೆ. Looking for some plush and superior quality tiles, granites or marbles for your home or office interior? Then what are you waiting for? Visit the TM Marbles showroom, providing international designs such as Italian marbles, Vietnam marbles as well as Indian designs of marbles, artificial quartz, tiles, granites at the best wholesale prices. The interesting part is that you can now customize your design with the help of visualization technique here. So why waste time? Visit TM Marbles at KC Road, Talapadi, Bangalore. For further details, contact 9731
926768 or 8884002677. ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేన మస్తు ಖುಷಿ ಅಪ್ಪುಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ದಿಲ್ಲಡ್ ಮಾತೆಡಲು ವೀಕೆದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಪಿ ನೆಜಿ ಪೋಲೇರ್ ಬೇಬಿ ಯಬಾ ವೀಕೆ ವಿರಾಮದ ನಂತರ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಕೊನೆಗೂ ಬಹುಜನರ ಪ್ರಶ್ನೆಯಾಗಿರುವಂತಹ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮಳೆ ಬಂದಾಗ ಯಾಕೆ ರಜೆ ನೀಡುವುದಿಲ್ಲ ಎನ್ನುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ ಉತ್ತರವನ್ನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಈಗಾಗಲೇ 10ಕ್ಕೂ ಹೆಚ್ಚು ದಿನ ಶಾಲೆಗಳಿಗೆ ರಜೆ ಸಿಕ್ಕಿದೆ. ಪ್ರತಿ ಬಾರಿಯೂ ದ್ವಿತೀಯ ಪಿಯುಸಿ ಅವರಿಗೆ ಮಾತ್ರ ರಜೆ ಸಿಗುವ ಕಾರಣ ಡಿಗ್ರಿ ಓದುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಇದೀಗ ಯಾಕೆ ಪದವಿ ವಿದ್ಯಾರ್ಥಿಗಳಿಗೆ ರಜೆ ನೀಡಿಲ್ಲ ಎನ್ನುವುದಕ್ಕೆ ಸ್ವತಃ ಜಿಲ್ಲಾಧಿಕಾರಿ ಮಾಹಿತಿಯನ್ನ ನೀಡಿದ್ದಾರೆ. ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪದವಿ ವಿದ್ಯಾರ್ಥಿಗಳು 18 ವಯಸ್ಸಿನವರಾಗಿದ್ದು ದೇಶ ಕಾಯುವ ಸೈನಿಕರಾಗಿ ಹೋಗುವ ಅರ್ಹತೆ ಇರುವವರು. ಒಂದು ವೇಳೆ ದೊಡ್ಡ ಮಟ್ಟದ ಪ್ರಾಕೃತಿಕ ವಿಕೋಪಗಳು ಉಂಟಾದ ಸಂದರ್ಭದಲ್ಲಿ ಜನರ ರಕ್ಷಣೆ ಮಾಡಲು ಪದವಿ ವಿದ್ಯಾರ್ಥಿಗಳು ನಮಗೆ ಸಹಾಯಕ್ಕೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಪದವಿ ವಿದ್ಯಾರ್ಥಿಗಳು ನಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ಅವರು ಮನೆಗೆ ಯೋಧರು ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಡಿಗ್ರಿ ಅವರು 18 ವಯಸ್ಸಲ್ಲಿ ದೇಶ ಕಾಯಲಿಗೆ ಯೋಧರಾಗಿ ಹೋಗುವಂತ ಅರ್ಹತೆ ಇರುವಂತದ್ದು 18 ವಯಸ್ಸು. ನಾಳೆ ಏನಾದ್ರೂ ನಮಗೆ ಡಿಸಾಸ್ಟರ್ ಅಲ್ಲಿ ನಮಗೆ ಫುಡ್ ಸೋಲ್ಜರ್ಸ್ ಬೇಕು, ಇಲ್ಲಿ ಹೋಗಿ ಜನರು 4 ಜನನ ಕಾಪಾಡ್ಕೊಂಡು ಬರ್ಬೇಕಂದ್ರೆ ಆ ಡಿಗ್ರಿ ಮಕ್ಕಳನ್ನೇ ನಾವು ಅವಲಂಬಿತರಾಗಿದ್ದೇವೆ. ಅವ್ರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಬೇಕು, ಅವರುಗಳು ಯೋಧರಾಗಿರ್ಬೇಕು ಅಂತ ಕೇಳ್ಕೊಳ್ತೇವೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವಂತಹ ಕೆತ್ತಿಕಲ್ ಗುಡ್ಡ ಪ್ರದೇಶ ಕುಸಿಯುವ ಭೀತಿ ಎದುರಾಗಿದೆ. ಭಯದ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿ ಭೂ ಮಾಫಿಯಾದ ವಾಸನೆ ಕೂಡ ಇದೆ. ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡುತ್ತಿದ್ದೇನೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅಪಾಯದ ಅಂಚಿನಲ್ಲಿರುವಂತಹ ಕೆತ್ತಿಕಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡವನ್ನ ಶುಕ್ರವಾರ ಬೆಳಿಗ್ಗೆ ವೀಕ್ಷಣೆ ಮಾಡಿದ ಬಳಿಕ ಸಚಿವರು ಸುದ್ದಿಗಾರರ ಜೊತೆ ಮಾತನಾಡಿದ್ರು. ಕೆತ್ತಿಕಲ್ನಲ್ಲಿ ಹೆದ್ದಾರಿ ಕಾಮಗಾರಿ ಹೆಸರಿನಲ್ಲಿ ಮಣ್ಣು ಗಣಿಗಾರಿಕೆ ಮಾಡಲಾಗಿದೆ. ದೊಡ್ಡ ಪ್ರಮಾಣದ ಲೋಪದೋಷವಾಗಿರುವುದು ಕಂಡು ಬಂದಿದೆ ಎಂದು ಸಚಿವರು ಹೇಳಿದ್ರು. ಇಲ್ಲಿ ಗುಡ್ಡ ಅಪಾಯಕಾರಿಯಾಗಿರುವ ಬಗ್ಗೆ ಫೆಬ್ರವರಿ ತಿಂಗಳಲ್ಲೇ ಜಿಲ್ಲಾಡಳಿತ ಮಂಗಳೂರು ಮಹಾನಗರ ಪಾಲಿಕೆ ಮುನ್ಸೂಚನೆಯನ್ನ ನೀಡಿತ್ತು. ಪಾಲಿಕೆ ಯಾವ ಕ್ರಮ ಕೈಗೊಂಡಿದೆ ಎಂದು ಪರಿಶೀಲನೆ ನಡೆಸಲಾಗುವುದು. ಗಣಿ ಭೂವಿಜ್ಞಾನ ಇಲಾಖೆ ಮಣ್ಣು ಅಗೆಯಲು ಅವಕಾಶ ಯಾಕೆ ನೀಡಿದೆ ಎಂದು ವರದಿ ಕೇಳ್ತೇನೆ ಎಂದು ಸಚಿವರು ತಿಳಿಸಿದ್ರು. ಈಗ ಮುಳುಗಡೆಯಾಗಿಯ ಪ್ರದೇಶ ಎಲ್ಲ ಜನರಿಗೆ ಓಡಾಡೋದಕ್ಕೂ ಸಮಸ್ಯೆ ಆಗಿದೆ ಮತ್ತು ಅವರಿಗೆ ಅವರ ಒಂದು ಏನು ಕೃಷಿ ಭೂಮಿಗಳು ಕೂಡ ಎಲ್ಲ ಸ್ವಲ್ಪ ಸಮಸ್ಯೆಗಳಾಗಿದೆ. ಮನೆಗಳು ಕೂಡ ತೊಂದರೆ ಆಗಿದೆ. ಭೇಟಿ ಕೊಟ್ಟಿದೆ. ಅಲ್ಲಿ ಅವ್ರ ಜನ ಸ್ಥಳೀಯವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಅಲ್ಲೇನು ಚೆಕ್ ಡ್ಯಾಮ್ ನಿರ್ಮಾಣ ಆಗಿ ಏನು ಅಲ್ಲಿ ಒಂದು ಕುಡಿಯೋ ನೀರು ಯೋಜನೆಗೆ ಆದಂಥದ್ದು ಯೋಜನೆಯಿಂದ ಅನುಕೂಲ ಆಗಿದೆ. ಆದರೆ ಈ ನೀರಿನ ಒಂದು ಏನು ಅಲ್ಲಿ ಹೆಚ್ಚು ಅದು ಹಿನ್ನೀರು ಅಲ್ಲಿ ಸ್ಟಾಗ್ನೆಂಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಗಮನಿಸಿದ್ದೇವೆ. ನೋಡಿಕೊಂಡು ಅಲ್ಲಿ ಜನ ನಮಗೇನು ಪರಿಹಾರದ ಬಗ್ಗೆ ನಮಗೇನು ಆಸಕ್ತಿ ಏನಿಲ್ಲ. ಆದರೆ ನಮಗೆ ಇದಕ್ಕೆ ಈ ಒಂದು ಮತ್ತೆ ಇದೇ ರೀತಿ ಆಗದೆ ಇರತಕ್ಕಂಥದ್ದು ಅದರ ಬಗ್ಗೆ ನೋಡಬೇಕು ಅಂತ ಹೇಳಿದ್ದಾರೆ. 11 ವರ್ಷದಿಂದ ಅಲ್ಲಿ ಅದಕ್ಕೆ ಈಗ ನಾವು ಈಗ ಒಂದು ಟೆಕ್ನಿಕಲ್ ಕಮಿಟಿನ ನಾವು ಇಲ್ಲಿ ಬರೋದಕ್ಕೆ ಹೇಳಿದ್ದೀವಿ. ಅವರು ಏನು ಈ ಪ್ರದೇಶ ಏನಿದೆ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆಲ್ಲ ಇದರದ್ದು ಮತ್ತು ಅದರದ್ದೆಲ್ಲ ಒಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಯಾವ ಥರ ಮಾಡಿದ್ರೆ ಅದು ಅಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇಳಿದಿದೆ, ಭಾರಿ ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಮತ್ತು ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಇಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಹೆಸರಿನಲ್ಲಿ ಈ ಸಾಕಷ್ಟು ಇಲ್ಲಿಯ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಗಣಿಗಾರಿಕೆ ಮಾಡಿ ಇಲ್ಲಿ ಅವ್ಯಾತವಾಗಿ ಇದನ್ನೆಲ್ಲ ಒಂದು ಇಲ್ಲಿ ಅವರು ಮೈನಿಂಗ್ ಮಾಡಿದ್ದಾರೆ. ಖಂಡಿತ ಇದು ಬಹಳ ದೊಡ್ಡ ಲೋಪದೋಷ ಆಗಿದೆ. ಮೇಲ್ನೋಟಕ್ಕಂತೂ ಲೋಪದೋಷ ಆಗಿದೆ. ಅದಕ್ಕೇ ಈಗ ನಮ್ಮ ಜಿಲ್ಲಾಡಳಿತಗೆ ಇದು ಫೆಬ್ರವರಿ ತಿಂಗಳಲ್ಲಿ ಅವರ ಗಮನಕ್ಕೆ ಕೂಡ ಬಂದಿತ್ತು. ಆವಾಗ ಅವರು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಕಾರ್ಪೊರೇಷನ್ ಕೂಡ ಹೇಳಿದರು. ಆದರೆ ಕಾರ್ಪೊರೇಷನ್ನು ಇಲ್ಲಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡಿದ್ದಾರೆ ಅದ್ರ ಬಗ್ಗೆನೂ ನಾವು ನೋಡಬೇಕಾಗ್ತದೆ. ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಯಾವ ರೀತಿಯಾಗಿ ಇದನ್ನು ಅವರು ಯಾಕೆ ಈ ರೀತಿಯಾಗಿ ಬಿಟ್ಟಿದ್ದಾರೆ
ಒಂದು ಬೆಟ್ಟಗುಡ್ಡದಲ್ಲಿ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೋದಕ್ಕೆ ನಾನು ಆದೇಶ ಮಾಡ್ತೀನಿ. ಯಾವ ಹಂತದಲ್ಲಿ ಯಾರು ಮಾಡಬೇಕು ಅಂತ ಅದ್ರ ಬಗ್ಗೆ ನಾನು ಖಂಡಿತವಾಗಿ ಆದೇಶ ಮಾಡ್ತೀನಿ. ಅಗರಿ ಎಂಟರ್ಪ್ರೈಸಸ್ ಮೂಡಬಿದಿರೆ ಶಾಖೆಯಲ್ಲಿ 4ನೇ ಹಂತದ ಡ್ರಾ ಕಾರ್ಯಕ್ರಮ ಹಾಗೂ ಬಹುಮಾನ ವಿಜೇತರ ಆಯ್ಕೆ ಕಾರ್ಯಕ್ರಮ ಗಣ್ಯರ ಸಮ್ಮುಖದಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮಂಜುನಾಥ್, ಟಿವಿಎಸ್ ಶೋರೂಮ್ನ ರಾಘವೇಂದ್ರ ಕಾಮತ್, ಬಜಾಜ್ ಫಿನಾನ್ಸ್ನ ಆಪರೇಷನ್ ಮ್ಯಾನೇಜರ್ ಸುಕೇಶ್ ಎಂ, ಕೆನರಾ ಆಟೋಸ್ಪೇಸ್ ಮೂಲಕ ಮೊಹಮ್ಮದ್ ಅಲೀಮ್, ಶಿಬಾನಿ ಮೆಡಿಕಲ್ ಮೂಲಕ ಎಡ್ವರ್ಡ್ ಡಿಸೋಜಾ, ವಿದ್ಯಾಗಿರಿ ಗಣೇಶೋತ್ಸವದ ಸಮಿತಿ ಅಧ್ಯಕ್ಷ ಗಂಗಾಧರ ಶೆಟ್ಟಿ, ರವೀಂದ್ರ ಸುವರ್ಣ ಖಂಡಿಗ, ರಾಜ್ಯದ ಪ್ರಶಸ್ತಿ ವಿಜೇತ ಆನಂದ ನಲಿಕೆ, ಆರ್ಆರ್ ಫ್ಯಾಷನ್ ಇಂಡಸ್ಟ್ರೀಸ್ ಅಲಂಗಾರ್ನ ರಾಜೇಶ್ ಎಂ ಕೋಟ್ಯಾನ್, ಕೆನರಾ ಲೈಟಿಂಗ್ನ ಆದರ್ಶ ಜೈನ್, ಸಿಎಡಿ ಡಿಕ ಮೂಡಬಿದ್ರಿಯ ವಿನೋದ್ ಕೋಟ್ಯಾನ್ ಭಾಗವಹಿಸಿದ್ರು. ಮಳಿಗೆಯ ಮಾಲಕ ಅಗರಿ ರಾಘವೇಂದ್ರ ರಾವು ಅತ್ತಿಗಲನ್ನ ಹಾಗೂ ವಿಜೇತರನ್ನ ಗೌರವಿಸಿದ್ರು. ಕಳೆದ ಡ್ರಾ ಕಾರ್ಯಕ್ರಮದ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭ 9ನೇ ಡ್ರಾ ಕಾರ್ಯಕ್ರಮ ಕೂಡ ನಡೆದಿದೆ. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಅಗರಿ ಯಶಸ್ಸಿನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಮತ್ತಷ್ಟು ಬೆಳೆಯಲಿ ಎಂದು ಹಾರೈಸಿದ್ರು. ಅಗರಿ ವಾದಿರಾಜ ಮೂಡಬಿದ್ರೆ ಶಾಖೆಯ ವ್ಯವಸ್ಥಾಪಕ ಸುನಿಲ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಸುರಿಯುತ್ತಿರುವಂತಹ ರಣಭೀಕರ ಮಳೆಗೆ ಜನ ತತ್ತರಿಸಿದ್ದು, ಅಲ್ಲಲ್ಲಿ ಭೂಕುಸಿತಗಳು ಸಂಭವಿಸುತ್ತಿದೆ. ಜನ ಭಯದಲ್ಲೇ ದಿನ ಕಳೆಯುತ್ತಿದ್ದಾರೆ. ಇದೀಗ ಇಂದು ಮುಂಜಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಗುಡ್ಡ ಕುಸಿತದ ಪರಿಣಾಮ ಮಾನಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಮಣ್ಣು ತೆರವು ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಪುತ್ತೂರಿನ ಬೈಪಾಸ್ ರಸ್ತೆಯ ತಿಂಕಿಲ ಎಂಬಲ್ಲಿ ಹೆದ್ದಾರಿ ಮೇಲೆ ಶುಕ್ರವಾರ ಮುಂಜಾನೆ ಗುಡ್ಡ ಕುಸಿದು ಬಿದ್ದಿದ್ದು, ಮಡಿಕೇರಿ ಹಾಗೂ ಮೈಸೂರು ಕಡೆಗೆ ಪ್ರಯಾಣಿಸುವವರಿಗೆ ಬದಲಿ ರಸ್ತೆಯಾಗಿ ಪುತ್ತೂರು ಸಿಟಿ ಮೂಲಕ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಸುಕಿನ ಜಾವದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದರಿಂದ ವಾಹನ ಸಂಚಾರ ಕಡಿಮೆ ಇದ್ದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಸದ್ಯ ಹೆದ್ದಾರಿ ಮೇಲೆ ಬಿದ್ದಿರುವ ಮಣ್ಣು ತೆರವು ಮಾಡುವ ಕಾರ್ಯಾಚರಣೆ ನಡೆಯಿತು. ತಯಾರಿಸಿದ ಔಷಧಿಗಳಿಂದ ಹಲವಾರು ವರ್ಷಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಶಿಫಾ ಆಯುರ್ವೇದ ಚಿಕಿತ್ಸಾಲಯದ ಅಫೀದ್ ಸಯ್ಯಾದ್ ಅವರು ಮಂಗಳೂರಿನಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನ ನಡೆಸಿದ್ದಾರೆ.
ಹಲವಾರು ವರ್ಷಗಳಿಂದ ಆಯುರ್ವೇದ ಚಿಕಿತ್ಸೆಯ ಮೂಲಕ ದೇಹದ ಹಲವಾರು ಕಾಯಿಲೆಗಳಿಂದ ಚಿಕಿತ್ಸೆ ನೀಡುತ್ತಾ ಬಂದಿರುವಂತಹ ಹಫೀಜ್ ಸಯ್ಯಾದ್ ಅವರು ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆ ಹೊರತುಪಡಿಸಿ ನಮ್ಮ ದೇಹದಲ್ಲಿ ಉಂಟಾಗುವ ನಾನಾ ಸಮಸ್ಯೆಗಳಿಗೆ ಯಾವುದೇ ಶಸ್ತ್ರಚಿಕಿತ್ಸೆ ನೀಡದೆ ಕೇವಲ ಗಿಡಮೂಲಿಕೆಗಳಿಂದ ತಯಾರಿಸಿದ ಆಯುರ್ವೇದ ಔಷಧಿಗಳಿಂದ ಗುಣ ಮಾಡ್ತಾ ಬಂದಿದ್ದು ಮಂಗಳೂರಿನಲ್ಲಿ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿಯ ನೌಫಲ್ ಹೋಟೆಲ್ನಲ್ಲಿ ಪ್ರತಿ ತಿಂಗಳು 27, 28, 29, 30ರಂದು 4 ದಿನಗಳ ಕಾಲ ಉಳಿಯಲಿದ್ದು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಲಿದ್ದಾರೆ. ಇದಕ್ಕಾಯ್ತು ಮರ್ಮ ಚಿಕಿತ್ಸೆ ಚೆನ್ನಾಗಿ ಬೇಕು ಇಪ್ಪ ಎಣಿಕಿಲ್ಲ ಇದು ಬಂದಿಲ್ಲ ಇದು ಗ್ಲಾಸ್ ಆಯ್ತು ಹಿಂಗೆ ಬೇಕು ஒரு ಗಂಟೆ 1.5 ಗಂಟೆ ಎಲ್ಲ ಬೇಕು ಕೊಪ್ಪು ಎಂದ್ರೆ ನರಂಬು ಇದಾಯಿನಿ ಅದು ಸಮಾಡು ಹಿಂಗನೆ ಮುದುಕು ಕೂಡ ನಂಗೆ ಬೇಕು ಇದು ಇಪ್ಪ ಬಯತ್ತಿಗೆ ಬೆಚ್ಚಿಡಿದು ಇದು ಇನ್ನೊಬ್ಬರು ಇದು ಬಯತ್ತಿಗೆ ಬೆಚ್ಚಿಡು ಈ ಬಯತ್ತಿಗೆ ಬೆಚ್ಚಿದೆ ಅಂದ್ರೆ ಚೆನ್ನಂಗೆ ಈ ಆಲ್ಮಾರಿ ಯಾರ ಕಾರ್ ಇದು ಒಟ್ರಾಸಿ ಎಂದ್ರೆ ತಿಂಡಿ ಸಾತು ಕಾರು ಬಂಡೆ ಹಿಂಗೆ ಆಯ್ತಿಕ್ತಾರೆ ಇದು ಕೊರಡಿ ಯಾವುದು ಬಯರ್ ನಂಬಲ್ಲ ಇನ್ನೂ ಕೊರಡಿ ಯಾವುದು ಆಯ್ತಾ പിന്നെ ಮುದು ನಂಬಲ പിന്നെ ಪೆರಡಿ ನಂಬಲ ಇಕ್ಕದು ಅದಕ್ಕೆಲ್ಲ ಇದು ಆಗ್ತದೆ ಇದು ಮರ್ಮ ಚಿಕಿತ್ಸೆ ಶುಗರ್ ಗೊಂಡು ಕ್ಯಾನ್ಸರ್ ಗೊಂಡು പിന്നെ ಈ PCOD ಪ್ರಾಬ್ಲಮ್ ಇನ್ನೇ ಪೆಂಡಿಂಗ್ ಹೋಗುವ ಅದಕ್ಕೂ ಕೂಡ ಮருந்து ಕೊಡ್ಕೊಡು ಅದೆಲ್ಲ ಚಿಕಿತ್ಸೆ ಬೇರೆ ಈ ಚಿಕಿತ್ಸೆ ಬೇರೆ ಇದು ಮರ್ಮ ಚಿಕಿತ್ಸೆ ಚೆನ್ನ പിന്നെ ಬೇರೆ ಎಲ್ಲದಕ್ಕೂ ನಂಗೆ ಮருந்து ಕೊಡ್ಕೊಡು ಇದಕ್ಕೆ ಶುಗರ್ಗೂ BP-ಗೂ പിന്നെ ಹಾರ್ಟ್ ಬ್ಲಾಕೇಜ್ ನಂಗೆ ಅದೆಲ್ಲ ಇಡ್ತದೆ ಹಾರ್ಟ್ ಬ್ಲಾಕೇಜ್ ಕೂಡ ನಂಗೆ ಇಲ್ಲಿ ಸಮಾಕಿತ ಇಡ್ತದ ಇದು ಬಾರಿ ಒಂದು ನಲ್ಲೆ ಒಂದು ಚಿಕಿತ್ಸೆ ಆಯ್ತಿಕ್ರು ಮೈಕಾಲ್ತಿಗೆ ನಾನು ಬಂಡೆ ಪ್ರತಿ ತಿಂಗಳು 27, 28, 29, 30 4 ಮೈಕಾಲ್ತು ಬಂಡೆ ನಾನು ಮೈಕಾಲ್ತು ಇಪ್ಪ ನೌಫಲ್ ಹೋಟ್ಲ್ ಕೊಡ್ತಾ ಇನ್ನೆ ಚಿಲಪ್ಪ ನಂಗೆ ಬೇರೆ ಪಕ್ಕ ಕೊಡ್ಕಡ ನಂಗೆ ಸವಲತ್ತು ಪಕ್ಕ ಕೊಡ್ಕಡ ಇನ್ಶಾಲ್ಲ ಶುಗರ್ಗೂ ಎಲ್ಲ ವಿಷಯ ನಂಗೆ ಮருந்து ಹಾಕಿದ್ರು ರೆಡಿ ಹಾಕ್ರಿ ಮருந்து ಉಂಟು ಪಾರಂಪರಿಕ ಚಿಕಿತ್ಸೆ ನಂಗೆ ನಂಬರ್ ಆಯ್ತು 9448004214 ಇನ್ನೊಂದು ನಂಬರ್ 9741881544. ಇದು ಮರ್ಮ ಚಿಕಿತ್ಸೆ ಅಂತೇಳಿ ಅಂದರೆ ಇದು ಕೆಲವರಿಗೆ ಈ ಬೆನ್ನ ಹತ್ರ ಮತ್ತು ಇಲ್ಲಿ ಸೊಂಟದ ನೋವು ಇರುತ್ತೆ, ಅವರು ಬಗ್ಲಿಕ್ಕಾಗಲ್ಲ, ಏಳಲಿಕ್ಕಾಗಲ್ಲ, ಮತ್ತು ಏನಾದರೂ ಕೆಲಸ ಮಾಡಲಿಕ್ಕಾಗಲ್ಲ, ಏನೂ ಭಾರ ಎತ್ತಲಿಕ್ಕಾಗಲ್ಲ, ಮತ್ತು ಬಸ್ಸಲ್ಲಿ ಕೂರ್ಲಿಕ್ಕಾಗೋದಿಲ್ಲ, ಇಂಥ ಪ್ರಶ್ನೆಗಳಿರುತ್ತೆ. ಅವರಿಗೋಸ್ಕರ ನಾವು ಇದು ಈ ಕಪ್ಪಿಂಗ್ ಥೆರಪಿ ಅಂತ ಹೇಳಿದ್ದು, ಇದು ಕಪ್ಪಿಟ್ಬಿಟ್ಟು ಇದನ್ನು ಒಂದು ಗಂಟೆ 2 ಗಂಟೆ ಹಿಂಗೆ ಇಡ್ತೀವಿ. ಆಮೇಲೆ ಇದಕ್ಕೆ ನಾವಿಲ್ಲಿ ಎಣ್ಣೆ ತಿಕ್ಕಿ ಮಸಾಜ್ ಮಾಡ್ತೀವಿ. ಇಲ್ಲಿ ನೋಡಿ ಶೋಲ್ಡ್ರ್ ಹತ್ರ ಎಲ್ಲಾದರೂ ಹಿಡ್ಕೊಂಡಿದ್ರೆ ಅವರಿಗೆ ಕುತ್ತಿಗೆ ಆ ಕಡೆ ಈ ಕಡೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಮತ್ತು ಕೈ ಮೇಲೆ ಹೋಗೋದಿಲ್ಲ. ಕೆಲವರಿಗೆ ಸ್ನಾನ ಮಾಡಬೇಕಾದ್ರೆ ಕೈ ಇಲ್ಲಿ ಬೆನ್ನ ಹತ್ರ ಕೈ ಬರೋದಿಲ್ಲ, ಅಂಥವರಿಗೆಲ್ಲ ನಾವು ಈ ಕಪ್ಪಿಂಗ್ ಥೆರಪಿ ಒಟ್ಟಿಗೆ ಬೇರೆ ಒಂದು ಚಿಕಿತ್ಸೆ ಮಾಡ್ತೀವಿ. ಇದಾಗಿರ್ತದೆ. ಮಸಲ್ಸು ಎಲ್ಲಾದರೂ ಇಟ್ಕೊಂಡಿದ್ರೆ ಮತ್ತು ನರ ಬ್ಲಾಕ್ ಆಗಿರುತ್ತೆ, ಮತ್ತು ಇಲ್ಲಿ ನರದಿಂದ ಒಳಗಡೆ ಸಣ್ಣ ಸಣ್ಣ ನರ ಇರುತ್ತೆ ಇಲ್ಲಿ, ಇದರಲ್ಲಿ ಎಲ್ಲ ರಕ್ತ ಹೆಪ್ಪುಗಟ್ಟಿಬಿಟ್ಟು ಅವ್ರಿಗೆ ಕೈ ಮೇಲೆ ಹೇಗೆ ಎತ್ತಲಿಕ್ಕಾಗೋದಿಲ್ಲ, ಅಂಥದ್ದು ಬ್ಲಾಕೇಜ್ ಎಲ್ಲ ತೆಗಿತೀವಿ ಹೀಗೆ. ಇದರಿಂದ ಏನಾಗುತ್ತೆ ಅಂತೇಳಿ ಈ ಕುತ್ತಿಗೆ ಹತ್ರ ನರ ಇಟ್ಕೊಂಡಿರುತ್ತಲ್ವ, ಇದರಿಂದ ಇವರಿಗೆ ರಾತ್ರಿ ಮಲಗಿದರೆ ಬೆಳಗ್ಗೆ ಏಳುವಾಗ ತುಂಬ ನೋವಿರುತ್ತೆ. ಮತ್ತು ಇಲ್ಲ ಶೋಲ್ಡ್ರ್ ಹತ್ರ ಇಲ್ಲಿ ಕೆಳಗೆ ಇಲ್ಲಿ ನೋಡಿ, ಇಲ್ಲಿಂದ ಬೆನ್ನು ನೋವು ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೆ ಬರ್ತದೆ. ಆಮೇಲೆ ಇಲ್ಲಿಂದ ಸೊಂಟ ನೋವು ಶುರು ಆಗ್ತದೆ.
ಸರ್ ಈಗ ನೀವು ಮಾಡ್ತಾ ಇರೋ ಟ್ರೀಟ್ಮೆಂಟು ಸೊಂಟ ನೋವಿಗೆ ಬೆನ್ನು ನೋವಿಗೆ? ಹಾಂ, ಬೆನ್ನು ನೋವು ಇದು, ಮತ್ತು ಇದು ಶೋಲ್ಡ್ರದ್ದು ನೋವಿದು. ನೋಡಿ, ಇಲ್ಲಿ ಎಲ್ಲೆಲ್ಲಿ ಹಿಡ್ಕೊಂಡಿರುತ್ತೆ ಅದನ್ನು ನಾವು ಹೀಗೆ ಇದು ಕಪ್ ಇಟ್ಬಿಟ್ಟು ಮತ್ತು ಈ ಕಡೆ ಈ ರೀತಿ ಮಸಾಜ್ ಮಾಡ್ತೀವಿ. ಇದರಲ್ಲೂ ಮಾಡ್ತೀವಿ, ಕೈಯಲ್ಲೂ ಮಾಡ್ತೀವಿ ಮಸಾಜ್. ಇದರಿಂದ ಏನಾಗುತ್ತೆ ಅಂತೇಳಿ ಎಷ್ಟೇ ಅವರಿಗೆ ಬೆನ್ನು ನೋವು, ಸೊಂಟ ನೋವು ಇದ್ದು ಮತ್ತು ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದವರಿಗೆಲ್ಲ ಕೂಡ ನಾವು ಇದನ್ನು ಸರಿ ಮಾಡ್ತೀವಿ. ಮತ್ತು ಕೆಲವರಿಗೆ ಈ ಬೆನ್ನು ಮೂಳೆ ಇದೆಯಲ್ಲ, ಈ ಮೂಳೆ ಒಂದು ಸತಿ ಜಾಯಿಂಟು ತಪ್ಪಿ ಹೋಗ್ತದೆ, ಅದು ಕೂಡ ಸರಿ ಮಾಡ್ತೀವಿ ನಾವೀಗ. ಸ್ಪೈನಲ್ ಕಾರ್ಡ್ ಇಲ್ಲಿ ಆಗ್ಬೋದು, ಇಲ್ಲಿ ಆದರೆ ಅವರಿಗೆ ಅದನ್ನು ಸ್ಪೈನಲ್ ಕಾರ್ಡ್ ಆದವರಿಗೆ ಕೆಲವರಿಗೆ ಏನಾಗುತ್ತೆ ಅಂತೇಳಿ ಬೈಕ್ ಆಕ್ಸಿಡೆಂಟ್ ಆಗಿ ಅವರು ಮನೆಯಲ್ಲೇ ಮಲಗಿರ್ತಾರೆ, ಕೋಮದ ಸ್ಥಿತಿಯಲ್ಲಿರ್ತಾರೆ ಅವರು, ಅಂಥವ್ರಿಗೆ ಕೂಡ ಸರಿ ಮಾಡ್ತೀವಿ. ಕೆಲವರಿಗೆ ಅಂದರೆ ಈ ಕುತ್ತಿಗೆ ನರ ಕಟ್ಟಾಗಿರ್ತದೆ, ಕುತ್ತಿಗೆ ನರ ಕಟ್ಟಾಗಿದ್ದರೆ ಅವ್ರಿಗೆ ಕೈ ಕಾಲು ಏನು ವರ್ಕ್ ಆಗೋದಿಲ್ಲ, ಕೈ ಕಾಲು ಯಾವುದು ಹಂದಾಡಿಸ್ಲಿಕ್ಕೆ ಆಗೋದಿಲ್ಲ, ಬರೀ ಮಾತಾಡ್ತಾರೆ. ಅಂಥವ್ರಿಗೆ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಆಗುತ್ತೆ, ಅದು ಸರಿ ಮಾಡ್ತೀವಿ ನಾವು. ಅಲ್ಲಿ ಪೇಷಂಟು ಎಲ್ಲಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಬುದ್ಧಿ ಭ್ರಮಣೆ ಆಗಿರುತ್ತೆ ಕೆಲವರಿಗೆ, ಅಂದರೆ ಮಾನಸಿಕವಾಗಿ ಆಗಿರ್ತಾರಲ್ಲ ಅವ್ರಿಗೆ ಸಮೇತ ನಾವು ಇದೇ ರೀತಿ ಥೆರಪಿಯಲ್ಲೇ ಸರಿ ಮಾಡ್ತೀವಿ. ಮತ್ತು ಕೆಲವರಿಗೆ ಹೊಟ್ಟೆ ನೋವು ಇರ್ತದೆ, ತುಂಬ ಹೊಟ್ಟೆ ನೋವು, ಅದರಿಂದ ನಾಭಿ ಚಿಕಿತ್ಸೆ ಅಂತೇಳಿ ಒಂದುಂಟು, ಅದು ಕೂಡ ಮಾಡ್ತೀವಿ. ನಾಭಿ ಚಿಕಿತ್ಸೆ ಅದು ಇದೇ ರೀತಿ ಕಪ್ಪು ಇಟ್ಟು ಮಾಡ್ತೀವಿ. ಅದು ಖಾಲಿ ಹೊಟ್ಟೆಗೆ ಬರಬೇಕು, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬರ್ತಾರೆ. ನೋಡಿ, ಕುತ್ತಿಗೆ ನರ ಮತ್ತು ಇದ್ರದ್ದು ನರ ಎಲ್ಲ ಇಲ್ಲೆಲ್ಲ ಇರ್ತದೆ. ಇಲ್ಲಿ ಬೆನ್ನು ನೋವು ಇದ್ದರೆ ಇಲ್ಲಿ ಸರಿ ಮಾಡಿದ್ರೆ ಬೆನ್ನು ನೋವು ಮತ್ತು ಇದು ಸೊಂಟ ನೋವು ಕಡಿಮೆ ಆಗ್ತದೆ. ಓಕೆ, ಬಚ್ಚಿಲು ಹಾಕೊಂಡು ಅಲ್ಲಿ ಹಾಕಿ ಪುಸ್ತಕ ಹೋಯ್ತಾ? ಈ ದಿಂಬನ್ನು ಸ್ವಲ್ಪ ಆ ಕಡೆ ಇಟ್ಕೊಳ್ಳಿ, ಎದುರುಗಡೆ, ಇನ್ನೂ ಸ್ವಲ್ಪ ಎದುರುಗಡೆ. ಲೂಸ್ ಬಿಡಿ, ಸ್ವಲ್ಪ ಲೂಸ್ ಬಿಡಿ. ಹಿಂಗೆ ತಿರುಗಿ, ಈ ಕಡೆ ತಿರುಗಿ. ಹಾಂ, ಸಾಕು ಸಾಕು.
ಸಾವಿರ ಬನ್ನಿ ಈ ಕಡೆ. ಇಲ್ಲಿ ಹೀಗೆ ಇಟ್ಕೊಳ್ಳಿ. ಸ್ವಲ್ಪ ಹೀಗೆ ತೆಗಿ. ಹಾಂ ಹಾಗೆ, ಹಾಗೆ ಇರಲಿ. ಇದನ್ನು ಹೀಗೆ ಇಡಿ. ಈ ಕಡೆ ತಿರುಗಿ. Oh. ಹೀಗೆ ಕೌಂಚು ಮಾಡ್ಕೊಳ್ಳಿ. ತೂಲಿನ ಕೊಡಿ. ಕಾಲಿನ ನರಗಳು ಮೇಯ್ನಾಗಿ ಇಲ್ಲಿ ಇದು ಸ್ವಿಚ್ ಬೋರ್ಡ್ ಅಂತ ಕಾಲಿನ ಸ್ವಿಚ್ ಬೋರ್ಡಲ್ಲೇ ಇಲ್ಲೇ ಇರೋದು. ಇಲ್ಲಿ ಇರ್ಬೇಕಾದ್ರೆ ನೋಡಿ ಅವರು ಹೇಗೆ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಅವಳಿಗೆ ಆಗೋದಿಲ್ಲ. ಅಂದರೆ ಒಂದು ಕೆಲವರಿಗೆ ಕಚ್ಚುಗುಳಿ ಆಗ್ತದೆ, ಇನ್ನು ಕೆಲವರಿಗೆ ನೋವು ಆಗ್ತದೆ ತುಂಬ. ನೋಡಿ ಕಾಲಿನ ಎಲ್ಲ ಪಾಯಿಂಟ್ಸ್ಗಳು ಇರೋದು ಇಲ್ಲಿ.
ಹೆಚ್ಚಾಗಿ ನೋಡಿ ಇಲ್ಲಿ ಬಿ ಪಿ ಶುಗರು ಇದ್ದವರಿಗೆ ಕೂಡ ಇದು ಈ ರೀತಿ ಮಾಡಿ ಬಿ ಪಿ ಶುಗರ್ ಎಲ್ಲ ಚೆನ್ನಾಗ್ತದೆ, ಒಳ್ಳೆದಾಗ್ತದೆ, ಗುಣ ಆಗ್ತದೆ ಇದರಲ್ಲಿ. ಮತ್ತು ಇನ್ನು ಕೆಲವರಿಗೆ ಕೈಕಾಲು ಮರಗಟ್ಟೋದು ಇರುತ್ತೆ, ಅದೆಲ್ಲ ಇದರಲ್ಲಿ ಸರಿ ಆಗ್ತದೆ. ಡಿಸ್ಕು ಪ್ರಾಬ್ಲಮ್ ಇದ್ದವರಿಗೆ ಬೇರೆ ಟ್ರೀಟ್ಮೆಂಟ್ ಮಾಡ್ತೇವೆ. ಈ ಕಡೆ ಹಿಡ್ಕೊಳ್ಳಿ, ಇಲ್ಲಿ ಈ ಕಡೆ ಹಿಡ್ಕೊಳ್ಳಿ. ಇಲ್ಲಿ ಶೋಲ್ಡರ್ ಹಿಡ್ಕೊಳ್ಳಿ. ಕೆಲವರಿಗೆ ಏನಾಗ್ತದೆ, ಇಲ್ಲಿ ಈ ಕಡೆಯಿಂದ ಕೈ ಮರಗಟ್ತಾ ಬರುತ್ತೆ. ಕೆಲವರಿಗೆ ಕೆಲಸ ಮಾಡುವಾಗ ಮರಗಟ್ತಾ ಬಂದು ಇಲ್ಲಿ ಇದು ವರ್ಕೆ ಆಗೋದಿಲ್ಲ, ಬೆರಳ ಹತ್ರ ತುಂಬ ನೋವಿರುತ್ತೆ ಕೆಲವರಿಗೆ. ಮತ್ತು ಕೆಲವರಿಗೆ ಇದರಲ್ಲಿ ಶಕ್ತಿನೇ ಇರೋದಿಲ್ಲ. ಅದೆಲ್ಲ ನಾವು ಈ ಮಸಾಜ್ ಮೂಲಕ ಇದು ಮಾಡಿ ಸರಿ ಮಾಡ್ತೀವಿ. ಕುತ್ತಿಗೆ ನೋವು ಇದ್ದವರಿಗೆ ಮತ್ತು ಈ ಶೋಲ್ಡ್ರ್ ನೋವು ಇದ್ದವರಿಗೆ ಈ ಕುತ್ತಿಗೆನ ಆ ಕಡೆ ಈ ಕಡೆ ಹಂದಾಡಿಸ್ಲಿಕ್ಕೆ ಆಗೋದಿಲ್ಲ, ತುಂಬ ಜಾಸ್ತಿ ಇರುತ್ತೆ. ಮತ್ತು ಕೆಲವು ಕೊಲೆಸ್ಟ್ರಾಲ್ ಇದ್ದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದ ಕೂಡಲೇ ಅವರಿಗೆ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಕೊಲೆಸ್ಟ್ರಾಲ್ ಇದ್ದವರಿಗೆ ಜಾಸ್ತಿ ಆದರೆ ಕೊಲೆಸ್ಟ್ರಾಲ್ ಇದ್ದರೆ ತುಂಬ ನೋವುತ್ತೆ ಇಲ್ಲಿ. ಅದನ್ನು ನಾವು ಇದು ಔಷಧಿ ಜೊತೆಗೆ ನಾವು ಇದು ಟ್ರೀಟ್ಮೆಂಟು ಮಾಡಿ ಸರಿ ಮಾಡ್ತೇವೆ. ಮತ್ತು ಕೊಲೆಸ್ಟ್ರಾಲ್ ಇದ್ದವರಿಗೆ ಕೆಲವರಿಗೆ ಈ ಕೈ ಬೆಳಗ್ಗೆ ಆದರೆ ಓಪನೇ ಆಗೋದಿಲ್ಲ, ಅಂದರೆ ತುಂಬ ನೋವಾಗುತ್ತೆ ಇಲ್ಲಿ. ಮತ್ತು ಈ ಮೊಣಗೈ ಹತ್ರ ಇಲ್ಲಿ ನೋವಾಗುತ್ತೆ, ಶೋಲ್ಡ್ರ್ ಹತ್ರ ನೋವಿರುತ್ತೆ. ಅಂದರೆ ಕೆಲವರಿಗೆ ನರ ಪ್ರಾಬ್ಲಮಿಂದ ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಕೊಲೆಸ್ಟ್ರಾಲ್ ಇದ್ದವರಿಗೆ ಚೆಕ್ ಮಾಡಿಸಿ ಅವ್ರಿಗೆ ಬೇರೆ ಔಷಧಿ ಕೊಡ್ತೀವಿ. ನರದ್ದೇನಾದ್ರು ಪ್ರಾಬ್ಲಮ್ ಇದ್ದರೆ ನಾವು ಈ ರೀತಿ ಇದು ಮಾಡ್ತೀವಿ. ಇದು ಮಧ್ಯಾಹ್ನ ಒಂದು ರಾತ್ರಿ, ಇದು ಮತ್ತು ಇದೂ ಅಷ್ಟೇ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಇದು ಬೆಳಗ್ಗೆ ಮತ್ತು ರಾತ್ರಿ, ಮಧ್ಯಾಹ್ನ ಇಲ್ಲ. ಇದೊಂದು ಮಧ್ಯಾಹ್ನ. ಇದು ನಿಮಗೆ ಕೆಮ್ಮು ಉಂಟಲ್ಲ, ಉಬ್ಬಸ ಕೆಮ್ಮು ಉಂಟಲ್ಲ, ಈ ಕೆಮ್ಮಿಗೋಸ್ಕರ ಇದು ಮತ್ತು ಈ ಪುಡಿ ಇದು ಸ್ವಲ್ಪ ಜೇನುತುಪ್ಪದಲ್ಲಿ ಹಾಕಿ ಕಲಸಿ ರಾತ್ರಿ ಅಂದರೆ ಒಂದು 7 ಗಂಟೆ ಅಷ್ಟೊತ್ತು ರಾತ್ರಿಗೆ ಕುಡೀರಿ, ಆಯಿತಾ? ಶುಗರು ಮತ್ತು ಈ ಸೊಂಟ ನೋವಿತ್ತು ಮತ್ತು ಕೆಮ್ಮು, ಶುಗರು ಮತ್ತು ಸೊಂಟ ನೋವು ಕೆಮ್ಮು, ಈ ಔಷಧಿ ನಾನು ಇವರಿಗೆ ಕೊಡ್ತಾ ಇರೋದು. ಮತ್ತು ಇದು ಬೇರೆ ಔಷಧಿ ಉಂಟು ನಮ್ಮ ಹತ್ರ, ಕ್ಯಾನ್ಸರಿಗೆ ಉಂಟು, ಮತ್ತು ಇದಕ್ಕೆ ಪೈಲ್ಸಿಗೆ ಉಂಟು. ಎಲ್ಲ ಕಣ್ಣಿನ ಒಂದು ಔಷಧಿ ಬಿಟ್ಟು ಎಲ್ಲ ಇದಕ್ಕೆ ಕೊಡ್ತೇವೆ. ಮತ್ತು ಸಪೂರ ಇದ್ದವ್ರು ದಪ್ಪ ಇದ್ದವರು ಸಪೂರ ಆಗಲಿಕ್ಕೆ ಎಲ್ಲ ಕೊಡ್ತೇವೆ. ಮತ್ತು ಮಕ್ಕಳಿಲ್ಲದವರಿಗೆ ಅವರಿಗೆಲ್ಲ ಆಮೇಲೆ ದಪ್ಪ ಆಗ್ತಾಯಿಲ್ಲ ನೀವು ಒಂದು 6 ತಿಂಗಳು ನಮ್ಮ ಮದ್ದು ತಗೊಳ್ಬೇಕು. ಒಂದೇ ತಿಂಗಳೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಎಷ್ಟೇ ಸಪೂರ ಇರಲಿ, ನಿಮ್ಮ ಶೋಲ್ಡ್ರಿಗೆ ತಕ್ಕನಾಗಿ ನೀವು ದಪ್ಪ ಆಗ್ತೀರಿ. 1 ತಿಂಗಳೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಕರೆಕ್ಟ್ 6 ತಿಂಗಳು ತಗೊಳ್ಬೇಕು, ಆಯಿತಾ? ಮತ್ತು ಯಾವ ಸೈಡ್ ಎಫೆಕ್ಟು ಏನೂ ಇಲ್ಲ. ಎಲ್ಲಿ ನೀವು ಪ್ರಪಂಚದಲ್ಲಿ ಯಾವ ಔಷಧಿ ತಿಂದು ನೀವು ದಪ್ಪ ಆಗದಿದ್ದವರು ಇಲ್ಲಿ ಬಂದಿದ್ದೀರಿ. ನೀವು ಒಂದೇ ತಿಂಗಳೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ, ಆಯಿತಾ? ಕರೆಕ್ಟಾಗಿ ತಗೊಳ್ಬೇಕು. ಅದರಲ್ಲಿ 3 ರೀತಿಯ ಔಷಧಿ ಇರ್ತದೆ. ಒಂದು ಲಿಕ್ವಿಡ್ ಇರುತ್ತೆ, ಮತ್ತೊಂದು ಪುಡಿ ಇರುತ್ತೆ, ಮತ್ತೊಂದು ಲೇಹ ಕೊಡ್ತೀವಿ ನಾವು.
ಅದು ದಿನಕ್ಕೆ ಎಷ್ಟು? 2 ಸರ್ತಿ ಬೆಳಗ್ಗೆ ರಾತ್ರಿ ತಗೊಳ್ಳೋದು, ಮತ್ತು ಲಿಕ್ವಿಡು ಮಧ್ಯಾಹ್ನ ತಗೊಳ್ಳೋದು. ಅದು ತಿಂದಮೇಲೆ ಪಸಿ ಜಾಸ್ತಿ ಆಗುತ್ತೆ. ಹೌದೌದು, ಹಸಿವು ತುಂಬ ಜಾಸ್ತಿ ಆಗುತ್ತೆ. ಮತ್ತು ಒಂದು 8 ದಿನ ಅದರಲ್ಲಿ ನಿಮಗೆ ಇದಿರುತ್ತೆ, ಏನು ಸ್ವಲ್ಪ ನಿದ್ರೆ ಇರುತ್ತೆ. ಮತ್ತು ಈ ಇದು ನರ ಇದೆಯಲ್ಲ, ನರ ಎಲ್ಲ ಒಳಗಡೆಯಿಂದ ಸ್ವಲ್ಪ ಓಪನ್ ಆಗಿ ದಪ್ಪ ದಪ್ಪ ಆಗ್ತಾ ಬರುತ್ತೆ. ಆವಾಗ ನಿಮ್ಮ ಶರೀರದಲ್ಲಿ ಸ್ವಲ್ಪ ಆಯಾಸ, ನೋವು ಎಲ್ಲ ಇರುತ್ತೆ. ಒಂದು 8 ದಿನ ಮಾತ್ರ, ಏನು ಗಾಬರಿ ಆಗುವಂಥದ್ದು ಏನಿಲ್ಲ. ಮತ್ತು ಚೆನ್ನಾಗಿ ಆಗ್ತೀರಿ. ಮತ್ತು ಊಟ 2 ಪ್ಲೇಟ್ ಅಲ್ಲ 4 ಪ್ಲೇಟ್ ಊಟ ಮಾಡ್ತೀರಿ, ಆಯಿತಾ. ಬಾಯಿ ರುಚಿ ಚೆನ್ನಾಗಿರುತ್ತೆ, ಯಾವ ಸೈಡ್ ಎಫೆಕ್ಟ್ ಅಂತ ಇಲ್ಲ. ಮತ್ತು ಇದರಲ್ಲಿ ಮಲಬದ್ಧತೆ ಏನಾದರೂ ಇದ್ರೆ ಅದನ್ನು ಕೂಡ ಇದರಲ್ಲಿ ಸರಿ ಆಗ್ತದೆ, ಆಯಿತಾ. ಮತ್ತು ಕೆಲವರಿಗೆ ಹೊಟ್ಟೆ ನೋವು ಇರುತ್ತೆ, ಮತ್ತು ಅಲರ್ಜಿಕ್ ಇರುತ್ತೆ, ಅದು ಎಲ್ಲ ಸರಿ ಆಗ್ತದೆ ಇದರಲ್ಲಿ. ಈ ದಪ್ಪ ಆಗೋ ಔಷಧಿ ಮತ್ತು ಯಾವುದೇ ಔಷಧಿ ತಗೊಳ್ಳಿ ನೀವು, ಸ್ಮೋಕ್ ಮಾಡೋದಿದ್ರೆ ಸ್ಮೋಕ್ ಮಾಡ್ತಾರೆ ಕೆಲವರು ಗುಟ್ಕಾ, ತಂಬಾಕು ಅಂತೆಲ್ಲ ಯೂಸ್ ಮಾಡ್ತಾರೆ. ಅಂಥವರಿಗೆ ನಮ್ಮ ಈ ದಪ್ಪ ಆಗ್ತಾರೆ ಇಲ್ಲಂತ ಏನಿಲ್ಲ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅವರು ದಪ್ಪ ಆಗೋದು. ಇದರಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾರಾದರೂ ಈಗ ನೀವಂತ ಎಂತ ಯೂಸ್ ಮಾಡೋದಿಲ್ಲ ಅಂತ ಗೊತ್ತಿದೆ, ಆದರೂ ಕೆಲವರು ಈ ರೀತಿ ಯೂಸ್ ಮಾಡೋರು ಇದ್ದಾರೆ. ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಕೆಲವರು ಇದು ಆಲ್ಕೋಹಾಲು ಮತ್ತು ಏನಾದರೂ ಇಂಥದ್ದೆಲ್ಲ ಹಾಟ್ ಡ್ರಿಂಕ್ಸು ಅದೆಲ್ಲ ಕುಡಿಯೋರು ಇರ್ತಾರೆ, ಅದನ್ನು ಕೂಡ ಅವಾಯ್ಡ್ ಮಾಡಬೇಕಾಗ್ತದೆ. ನಾನು ನಮ್ಮೂರು ಕೊಪ್ಪ, ಶೃಂಗೇರಿ ಕೊಪ್ಪ, ಚಿಕ್ಕಮಗಳೂರು ಡಿಸ್ಟಿಕ್ಕು, ಉದಯನಗರ ಮೇಲಿನಪೇಟೆ ಅಂತೇಳಿ. ನನ್ನ ಕ್ಲಿನಿಕ್ ಹೆಸರು ಶಿಫಾ ಆಯುರ್ವೇದಿಕ್ ಅಂತೇಳಿದೆ. ನಾನು ಹೆಚ್ಚು ಕಮ್ಮಿ ಒಂದು 24 ವರ್ಷ ಆಯಿತು, 24-25 ವರ್ಷನೇ ಆಯಿತು. ಅಲ್ಲಿಂದ ಮಾಡ್ಕೊಂಡ್ಬಂದಿದ್ದೀನಿ. 1998ರಿಂದ ಮಾಡ್ತಿದ್ದೀನಿ. ಹೌದು, ಬೇರೆ ಬೇರೆ ಜಿಲ್ಲೆಗಳಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನನ್ನನ್ನು. ಹೋಗ್ತೀವಿ ನಾವು ಅಲ್ಲಿ. ಅಂದರೆ ಪೇಷಂಟ್ಸ್ ಇರುತ್ತೆ ನಮ್ಮದು. ಕೆಲವರಿಗೆ ಈ ನರದ ಕಾಯಿಲೆ ಇರುತ್ತೆ, ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಕೋಮದಲ್ಲಿರ್ತಾರೆ. ಅಂಥವರಿಗೆ ನಾವು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದರೆ ಕರ್ಕೊಂಡು ಹೋಗ್ತಾರೆ ಮತ್ತು ಲಾಸ್ಟ್ ಕರ್ಕೊಂಬಂದು ಬಿಡ್ತಾರೆ, ಅಲ್ಲಿ ಹೋಗ್ತೀವಿ. ಹೆಚ್ಚಾಗಿ ನಮ್ಮ ಮನೆಗೆ ಬರ್ತಾರೆ ಎಲ್ಲರೂ. ಬರಲಿಕ್ಕೆ ಆಗದಿದ್ದವ್ರಿಗೆ ಮಾತ್ರ ನಾವು ಅಲ್ಲಿ ಹೋಗ್ತೀವಿ. ಇಲ್ಲಿ ಎಲ್ಲ ಮನೆಗೆ ಬರ್ತಾರೆ ಎಲ್ಲರೂ. ನಮ್ಮದು ಎಲ್ಲ ಕಾಯಿಲೆಗೂ ಕೊಡ್ತೀವಿ. ಅದರಲ್ಲಿ ಕಣ್ಣಿಂದ ಒಂದು ಬಿಟ್ಟು ಬಾಕಿ ಎಲ್ಲ ಕಾಯಿಲೆ ಚರ್ಮ ಕಾಯಿಲೆ ಕೊಡ್ತೀವಿ. ಮತ್ತು ಕ್ಯಾನ್ಸರಿಗೆ, ಮತ್ತು ಇದು ಲಿವರ್ ಪ್ರಾಬ್ಲಮ್ ಇದ್ದವರಿಗೆ, ಫ್ಯಾಟಿ ಲಿವರು, ಮತ್ತು ಇದು ಹೊಟ್ಟೆ ನೋವು ಇದ್ದವರಿಗೆ, ಮತ್ತು ಈ ನಾಭಿ ಚಿಕಿತ್ಸೆ ಅಂತೇಳಿ ಅದು ಮಾಡ್ತೀವಿ. ಕೈರೋಪ್ರಾಕ್ಟರ್ ಥೆರಪಿ ಅಂದರೆ ಇದು ಶೋಲ್ಡ್ರು ನೋವಿರುತ್ತೆ ಕೆಲವರಿಗೆ, ಅವರು ಕೈ ಮೇಲೆ ಹೋಗೋದಿಲ್ಲ, ಸೊಂಟ ನೋವಿರುತ್ತೆ ಅಂಥವ್ರಿಗೆ, ಕುತ್ತಿಗೆ ನೋವಿರುತ್ತೆ, ಬೆನ್ನು ನೋವಿರುತ್ತೆ ಅಂಥವರಿಗೆ ಇದು ಪಂಚಕರ್ಮ ಮಸಾಜ್ ಮೂಲಕ ಮತ್ತು ಕಪ್ಪಿಂಗ್ ಟ್ರೀಟ್ಮೆಂಟ್ ಇದೆ ನಮ್ಮದು. ಕಪ್ಪು ಟ್ರೀಟ್ಮೆಂಟು, ಅದರಿಂದ ಕಪ್ ಇಟ್ಬಿಟ್ಟು ಅದು ವ್ಯಾಕ್ಯೂಮಲ್ಲಿ ಇದು ಮಾಡ್ತೀವಿ, ತೋರಿಸ್ದಲ್ಲ ಅದೇ ಆದ ರೀತಿ ಟ್ರೀಟ್ಮೆಂಟ್ ಅದನ್ನು ಮಾಡ್ತೀವಿ. ಮತ್ತು ಈ ಶುಗರಿನ ನಮ್ಮದು ಔಷಧಿ ಒಳ್ಳೆ ಫೇಮಸ್ ಇದೆ ನಮ್ಮದು. ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮದು 6 ತಿಂಗಳು ತಗೊಳ್ಬೇಕು ಶುಗರಿನ ಔಷಧಿ. ಎಷ್ಟೇ ಕಾಯಿಲೆ ಅವರಿಗೆ ಅಂದರೆ ಶುಗರು 400, 500, 600 ಹೀಗೆ ಎಷ್ಟಿದ್ರೂ ಕೂಡ ಅದು 6 ತಿಂಗಳ ಒಳಗೆ ಅವ್ರಿಗೆ ಫುಲ್ಲು ಕಂಟ್ರೋಲಿಗೆ ಬರುತ್ತೆ. ಫುಲ್ ಕಂಟ್ರೋಲಿಗೆ ಹೊಸದಾಗಿ ಈಗ ಶುಗರ್ ಶುರು ಆಗಿದ್ದವರಿಗೆ ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ ಇದು ಒಂದು 6 ತಿಂಗಳು ತೊಗೊಂಡ್ರೆ ಆಮೇಲೆ ಅವ್ರ ಔಷಧಿನೇ ಬೇಡ ಅವರಿಗೆ. ಹೊಸದಾಗಿ ಶುರು ಆದಂಥವ್ರಿಗೆ ಮಾತ್ರ. ಭಾರಿ ಹಳೆ ಶುಗರ್ನವರಿದ್ದಾರೆ, ಅವರಿಗೆ ಯಾವ ಔಷಧಿ ತಿಂದ್ರೂ ಅವರಿಗೆ ಕಮ್ಮಿ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ನಮ್ಮ ಔಷಧಿ ಆ ಮೊದಲು ಏನು ಔಷಧಿ ಅವ್ರು ತಗೊಳ್ತಾ ಇದ್ದಾರೆ ಅದ್ರ ಒಟ್ಟಿಗೆ ಕಂಟಿನ್ಯೂ ಮಾಡಬೇಕು. ಆವಾಗ ಅವಳು ಫುಲ್ಲು ಕಂಟ್ರೋಲಿಗೆ ಬರುತ್ತೆ. ಹೌದು ಹೌದೌದು. ನಾನು ಅಂತ ಹೇಳಿದ್ರೆ ಕೆಲವು ಇದು ಗಿಡಮೂಲಿಕೆ ಔಷಧಿಗಳಂದರೆ ಕಾಡಿಗೆ ಹೋಗಿ ತರುವಂಥದ್ದು ಕೆಲವೊಂದು ಸಿಗುತ್ತೆ ನಮಗೆ, ಅಲ್ಲಲ್ಲಿ ಮನೆ ಹತ್ರ ಅಲ್ಲಿ ತಗೊಳ್ತೇವೆ. ಮತ್ತು ಈಗ ಎಲ್ಲೂ ಕಾಡಿಲ್ಲಲ್ಲ, ನಾವು ಈಗ ಅಂಗಡಿನೇ ಪರ್ಚೇಸ್ ಮಾಡೋದಿಲ್ಲ. ಮಂಗಳೂರಿನಲ್ಲಿ ಪರ್ಚೇಸ್ ಮಾಡ್ತೀವಿ, ಶಿವಮೊಗ್ಗದಲ್ಲಿ ತಗೊಳ್ತೀವಿ, ಮತ್ತು ಉಡುಪಿಯಲ್ಲೂ ತಗೊಳ್ತೇವೆ ಕೆಲವೊಮ್ಮೆ. ನಮಗೆಲ್ಲೆಲ್ಲಿ ನಮ್ಮ ಆಯುರ್ವೇದಿಕ್ ಗಿಡಮೂಲಿಕೆಗಳು ಸಿಗ್ತವೆ ಅಲ್ಲಿಂದ ನಾವು ಪರ್ಚೇಸ್ ಮಾಡಿಬಿಟ್ಟು ಮನೆಯಲ್ಲೇ ಪುಡಿ ಮಾಡ್ತೀವೆಲ್ಲ. ಶುಗರಿಂದ ಔಷಧಿ ನಮ್ಮದು ಒಳ್ಳೆ ಫೇಮಸ್ ಆಗಿದೆ. ಅದರಲ್ಲಿ ಎಷ್ಟೇ ಶುಗರ್ ಇರಲಿ ಅವರಿಗೆ ಅದು ಫುಲ್ ಕಂಟ್ರೋಲಿಗೆ ಬರುತ್ತೆ. ಮತ್ತು ನಮ್ಮ ಶುಗರ್ ಔಷಧಿ ತಿಂದು ಈಗಲೇ ನಿಮಗೆ ಕೊಟ್ಟು ಈಗ ಒಂದು 5 ನಿಮಿಷದ ನಂತರ ನಿಮಗೆ ಒಂದು ಸ್ಪೂನು ಸಕ್ಕರೆ ಕೊಟ್ಟರೆ ಆ ಸಕ್ಕರೆಯಲ್ಲಿ ಸಕ್ಕರೆಯ ಅಂಶ ನಿಮಗೆ ನಿಮ್ಮ ನಾಲಿಗೆ ರುಚಿ ತೋರಿಸೋದಿಲ್ಲ. ಈಗ ಬೇಕಾದ್ರೆ ಡೆಮೋ ನಾನು ನಿಮಗೆ ಕೊಡ್ತೀನಿ, ಈಗ ನೋಡಿ ಒಂಚೂರು.
ಅದು ತಿಂದು ಆಮೇಲೆ ನೀವು ಸಕ್ಕರೆ ತಿನ್ನಿ. ಸಕ್ಕರೆ ತಿಂದರೆ ನಿಮಗೆ ಸಕ್ಕರೆಯಲ್ಲಿ ಸಕ್ಕರೆ ಅಂಶ ನಿಮಗೆ ನಾಲಿಗೆ ರುಚಿ ತೋರಿಸೋದಿಲ್ಲ. ಮತ್ತು ಉಪ್ಪು ತಿನ್ನಿ, ಉಪ್ಪಿನ ರುಚಿ ತೋರಿಸುತ್ತೆ. ಖಾರ ತಿನ್ನಿ, ಖಾರ ರುಚಿ ತೋರಿಸುತ್ತೆ. ಸಕ್ಕರೆ ರುಚಿ ತೋರಿಸೋದಿಲ್ಲ. ಅದರಲ್ಲಿ ಒಂದು 3 ರೀತಿಯ ಔಷಧಿ, ಅದರಲ್ಲಿ ಒಂದು 6 ರೀತಿಯ ಔಷಧಿನೂ ಕೊಡ್ತೀವಿ ನಾವು. ನಾವು ಅಂತ ಹೇಳಿದ್ರೆ ಮಂಗಳೂರಲ್ಲಿ ಪ್ರತಿ ತಿಂಗಳು 27, 28, 29, 30 4 ದಿನ ನಾನು ಇಲ್ಲಿ ಮಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನೌಫಲ್ ಹೋಟ್ಲ್ ಅಂತ ಇದೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ. ಹೆಚ್ಚಾಗಿ ನಾವು ಕೊಡುವಂಥ ಟ್ರೀಟ್ಮೆಂಟ್ ಎಲ್ಲ ಕೊಪ್ಪದಲ್ಲೇ ಹೆಚ್ಚಾಗಿರ್ತದೆ. ತಿಂಗಳಲ್ಲಿ 4 ದಿನ ಮಾತ್ರ ನಾನು ಇಲ್ಲಿ ಬರೋದು. ಮತ್ತೆಲ್ಲ ಇದಕ್ಕೆ ಅಲ್ಲೇ ಕೊಡ್ತೀವಿ ಔಷಧಿ. ಕ್ಯಾನ್ಸರಿಗೆ ಉಂಟು ಔಷಧಿ, ಎಲ್ಲ ಗಿಡಮೂಲಿಕೆ ನಾವೇ ತಯಾರು ಮಾಡುವಂಥದ್ದು. ನನ್ನ ಹೆಸರು ಸೈಯದ್ ಅಹಮದ್ ಅಂತೇಳಿ. ನನ್ನ ಊರು ಕೊಪ್ಪ, ಮೇಲಿನಪೇಟೆ, ಉದಯನಗರ ಅಂಥೇಳಿ. ನನ್ನ ಫೋನ್ ನಂಬರು 9448004214 ಇದು ನನ್ನ ನಂಬರ್ ಆಗಿದೆ. ಯಾರು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇದರಲ್ಲಿ ಬರ್ತಾರೆ, ಕಾಂಟ್ಯಾಕ್ಟ್ ಸಾಧಾರಣ ಎಲ್ಲ ಬರ್ತಾ ಇರ್ತಾರೆ, ನಮ್ಮ ಮನೆಗೆ ಎಲ್ಲ ಬರ್ತಾರೆ. ಮತ್ತು ಕಿಡ್ನಿ ಸ್ಟೋನಿಗೆ ಕೊಡ್ತೀವಿ. ಮತ್ತು ಇದಕ್ಕೆ ಒಣ ಕೆಮ್ಮು ಜಾಸ್ತಿ ಇರುತ್ತೆ, ಉಬ್ಬಸ ಇರುತ್ತಲ್ಲ, ಅಂಥವ್ರಿಗೆ ಉಬ್ಬಸಿದ್ದವ್ರಿಗೆ ಅದು ಕೊಡ್ತೀವಿ. ಅದೇ ಹೇಳ್ದಲ್ಲ, ಕಣ್ಣಿನ ದೋಷ ಒಂದು ಬಿಟ್ಟು ಬಾಕಿ ಎಲ್ಲದು ಕೊಡ್ತೀವಿ. ಪೈಲ್ಸಿಗೆ ಮತ್ತು ಮಕ್ಕಳಿಲ್ದವರಿಗೆ ಮತ್ತು ಪಾರ್ಶ್ವವಾಯು ಹೊಡಿತಾರೆ, ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಅವರಿಗೆ ಎಣ್ಣೆ ಮತ್ತು ಕಷಾಯ ಎಲ್ಲ ಕೊಡ್ತೀವಿ. ಮತ್ತು ಥೆರಪಿ ಕೂಡ ಮಾಡ್ತೀವಿ. ಅದರಿಂದ ಮತ್ತು ಈ ಸಪೂರ ಇದ್ದವರಿಗೆ ದಪ್ಪ ಇದ್ದವರು ಸಪೂರ ಆಗಲಿಕ್ಕೆ, ಮತ್ತು ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂಥವರಿಗೆ, ಫ್ಯಾಟಿ ಲಿವರ್ ಇರುತ್ತೆ ಅಂಥವರಿಗೆ ಎಲ್ಲ ಕೊಡ್ತೀವಿ. ಮತ್ತು ಹೇರ್ ಫಾಲ್ ಆಗುತ್ತೆ ಕೆಲವರಿಗೆ, ತುಂಬ ತಲೆ ಕೂದಲು ತುಂಬ ಉದುರ್ತಾ ಇರುತ್ತೆ ಅಂಥವರಿಗೆ, ಮತ್ತು ಚರ್ಮ ರೋಗಕ್ಕೆ ಅದಕ್ಕೆ ಕೊಡ್ತೀವಿ. ಮತ್ತು ಲೇಡೀಸ್ ಪ್ರಾಬ್ಲಮ್, PCOD ಪ್ರಾಬ್ಲಮ್ ಇರುತ್ತೆ ಅಂಥವರಿಗೆ, ಮತ್ತು ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ಮು, ಮೂಲವ್ಯಾಧಿ ಪ್ರಾಬ್ಲಮ್ಮು ಎಲ್ಲದಕ್ಕೂ ಕೊಡ್ತೀವಿ ಔಷಧಿ. ಇದು ಎಲ್ಲ ನಾವೇ ಹೆಚ್ಚಾಗಿ ರೆಡಿ ಮಾಡ್ತಕ್ಕಂಥ ಔಷಧಿಗಳು. ಅಂದರೆ ನಾವೇ ಸ್ವಂತವಾಗಿ ತಯಾರು ಮಾಡ್ತೀವಿ ಎಲ್ಲ ಗಿಡಮೂಲಿಕೆ ವಸ್ತುವಿಂದ. ಕೆಲವೊಂದು ಕಂಪನಿದು ಕೂಡ ಕೊಡ್ತೇವೆ ಔಷಧಿ. ನಮಗೆ ಸುಮಾರು ವರ್ಷ ಆಯಿತು, 23-24 ವರ್ಷ ಆಯಿತು. ನಮ್ಮ ಶರೀರ ಹೀಗೆ ಇದ್ದೇವೆ. ನಾವು ಸುಮಾರು ಟ್ರೈ ಮಾಡಿದ್ದೇವೆ ನಮಗೆ ದಪ್ಪ ಆಗಲಿಕ್ಕೆ. ಹೀಗೆ ಇದ್ದರೆ ನಮಗೆ ಒಂಥರ ನಡೀಲಿಕ್ಕೆ ಸರಿಯಾಗಲ್ಲ. ಅದಕ್ಕಾಗಿ ನಾವು ಆಯುರ್ವೇದಿಕ್ಕೆ ಏನಾದರೂ ಸಿಗ್ಬಹುದಂತ ಬಂದಿದ್ದೇವೆ ನೋಡಲಿಕ್ಕೆ. ಇಲ್ಲ, ನಾವು ಈಗ ಬಂದಿದ್ದಷ್ಟೇ, ಈಗ ಸ್ಟಾರ್ಟ್ ಮಾಡೋದಷ್ಟೇ. ಹೌದು, ಪ್ರಾರಂಭಿಸೋದು. ಅವರು ಸುಮಾರು ಜನ ನಮ್ಮ ಹತ್ರ ಹೇಳ್ತಾ ಇದ್ದರು, ಅವರು ಆಯುರ್ವೇದಿಕ್ಕೆ ಒಳ್ಳೆಯದು ಅಂತ. ಅದರಲ್ಲಿ ಇವರ ಆಯುರ್ವೇದಿಕಲ್ಲಿ ಸುಮಾರು ರಿಸಲ್ಟ್ ಎಲ್ಲ ಬಂದಿದೆ. ಅದೇ ಥರ ನಮಗೆ ರಿಸಲ್ಟ್ ಸಿಗಬಹುದೆಂದು ನಾನು ಅವರೊಂದಿಗೆ ಬಂದಿದ್ದೇವೆ ಇಲ್ಲಿಗೆ ಆಯುರ್ವೇದಿಕ್ ಪಡೀಲಿಕ್ಕೆ. ನೀವು ಯಾವಾಗಲಿಂದ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ? ಏನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಏನು ಅನ್ನಿಸ್ತಾ ಇದೆ? ನಿಮಗೆ ಬದಲಾವಣೆ ಆಗ್ತಿದೆ? ಆಗಿದೆ. ನಿಮ್ಗೆ ಏನು ಕಾಯಿಲೆ ಇತ್ತು? ಸೊಂಟ ನೋವು ಮತ್ತು ಇದೆಲ್ಲ ಕೈಕಾಲು ನೋವು. ಈಗ ಸರಿ, ಸಾಧಾರಣ ಇದಾಯಿತು. ಈಗ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಈಗ ತಗೊಂಡೋಗ್ತಾನೆ, ಒಂದು 6-7 ತಿಂಗಳಾಯಿತು ತಗೊಳ್ಳೋದು. ಸರಿ ಆಗ್ತಾ ಇದೆ. ಹಾಂ. ಇದಕ್ಕೂ ಮುಂಚೆ ಬೇರೆ ಹಾಸ್ಪಿಟಲ್ಗಳಲ್ಲಿ ನೀವು ಹೋಗಿದ್ದೇನೆ. ತಗೊಂಡಿದ್ದೀರಾ? ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಆಗ್ತಿದೆ? ಏನು ಗುಣ ಆಗಿಲ್ಲ, ಇವರೊಂದು ಸ್ವಲ್ಪ ಇದಾಗಿದೆ. ನನಗೆ ಇದೊಂದು 25 ವರ್ಷದಿಂದ ನನಗೆ ಸೊಂಟ ನೋವು. ನಾವೊಂದು ಕಬಡ್ಡಿ ಆಡಿ ಬಿದ್ದದ್ದು. ಅದರಲ್ಲಿ ನನಗೆ ಡಾಕ್ಟರ್ ಕಾಮ್ಲಿ ಐಲ್ಯಾಂಡ್ನಲ್ಲಿ ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ನನಗೇನು ಇದಿಲ್ಲ, ಒಂದು ಹೊಯ್ಗೆ ಕಟ್ಟಿ, ಮತ್ತು ನನಗೆ ಅದರಲ್ಲಿ ಒಂದು ಮನಸ್ಸಮಾಧಾನ ಇಲ್ಲ. ಮತ್ತು ನಾನು ಆಯುರ್ವೇದಿಕ್ ಎಲ್ಲ ಮಾಡಿದೆ ಇಲ್ಲಿ ನಮ್ಮ ಬ್ಯಾಂಗ್ಳೂರಿನಲ್ಲಿ. ಇಲ್ಲಿ ಶಿವಣ್ಣ ಅಂತ ಅವರ ಹತ್ರ ಎಲ್ಲ ತೋರಿಸಿದೆ. ಅವರೊಂದು ಕಾಯಿನೆಲ್ಲ ಕಟ್ಟಿ ನನಗೆ ಅದರಲ್ಲಿ ಸಹ ಅಷ್ಟು ಸಮಾಧಾನ. ಮತ್ತು ಇವರು ಸಿಕ್ಕಿದ ಮೇಲೆ ನನಗೆ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದರು. ಸುಮಾರು ಜನಕ್ಕೆಲ್ಲ ಹೇಳಿದೆ. ಇವತ್ತು ಸಹ ನಿನ್ನೆ ಒಂದು ಹೆಂಗಸರು, ನಾನು ಬೊಂಬೈಯಲ್ಲಿದ್ದೆ, ಹೆಂಗಸರು ಕೇಳಿದರು ನನ್ನ ಫ್ರೆಂಡ್, ಅವನ ತಾಯಿಯ ಕಾಲು ನೋವು, ಅದಕ್ಕೆ ಇವತ್ತು ಇಲ್ಲಿಗೆ ಬಾ ಅಂತ ಹೇಳಿದೆ ನಾನು. ಮತ್ತು ಇವರು ಸಹ ಫೋನ್ ಮಾಡಿದರು. ನಾನು ನಿನ್ನೆ ಬೊಂಬೈಯಲ್ಲಿದ್ದೆ.
ನನಗೆ ಈಗ ಇವರ ಹತ್ರ ಸ್ವಲ್ಪ ಸಮಾಧಾನ ಉಂಟು ಎಲ್ಲ ವಿಷಯದಲ್ಲಿ, ಊಟ ಮಾಡೋದ್ರಲ್ಲಿ ಏನೂ ಒಂದು ಥಿಂಕಿಂಗ್ ಇಲ್ಲ ನನಗೆ. ಮುಂಚೆಲ್ಲ ಥಿಂಕಿಂಗ್ ಇತ್ತು, ಯಾವುದು ಹೆದರಿಕೆ ತಿನ್ನಲಿಕ್ಕೆ. ಈಗ ಯಾವುದೂ ಇಲ್ಲ. ಸಕ್ಕರೆ ಚಹಾ ಒಂದು ಬಿಟ್ಟು ನನಗೆ ಶುಗರ್ ಸಹ ಉಂಟು, ಇವರೇ ಟ್ರೀಟ್ಮೆಂಟ್ ಮಾಡಿದ್ದು. ಮತ್ತು ಸೊಂಟ ನೋವುದೆಲ್ಲ ಇವರೇ. ಈಗ ಏನು ತೊಂದರೆ ಇಲ್ಲ ಇದರಲ್ಲಿ, ಫಸ್ಟ್ ಕ್ಲಾಸ್. ಈಗ ನನಗೆ ಎಲ್ಲ ಜನರನ್ನು ನಾನು ಇಲ್ಲಿಗೆ ಕಲಿಸೋದು. ಇವರ ನಂಬರ್ ಸಹ ಕೊಡ್ತೇನೆ ನಾನು ಎಲ್ಲರ ಹತ್ರ. ನನ್ನ ನಂಬರ್ ಸಹ ಅವ್ರ ಹತ್ರ ಉಂಟು. ಏನಾದರೆ ನಾನು ಫೋನ್ ಮಾಡಿ ಹೇಳ್ತೇನೆ, ಇಂಥ ಜನ ಕಲಿಸಿದ್ದೇನೆ. ಇವರು 3 ದಿವಸ ಇಲ್ಲಿದ್ದಾರೆ ನೌಫಲ್ನಲ್ಲಿ, 27, 28, 29. ಹೌದು, 3 ದಿವಸ ಇಲ್ಲಿರ್ತಾರೆ ನೌಫಲ್ನಲ್ಲಿ. ಯಾವತ್ತು ಎಲ್ಲಿಂದ ಅವರು ಬಂದರೆ ಇಲ್ಲಿಗೆ ಟೈಮ್ಗೆ ಕರೆಕ್ಟಾಗಿ, ಎಲ್ಲಿ ಹೋದರೆ ಇಲ್ಲಿಗೆ ಟೈಮ್ ಆಗಿ ಅವರು ಬರ್ತಾರೆ. ಇವರ ಕೈಯಿಂದ ನನಗೆ ಒಂದು 2.5 ವರ್ಷದಲ್ಲಿ ಇವರ ಇದು ನನಗೆ ಈಗೇನು ಇಲ್ಲ. ಆದರೆ ಮಸಾಜ್ ಮಾಡ್ತಾ ಇದ್ದರೆ ಒಳ್ಳೆಯದು ಅಷ್ಟೇ. ಅದು ನಮಗೆ ನೋಡಿ ಒಂದು ಊಟ ಮಾಡಿದ ಹಾಗೆ. ನನಗೆ ಈಗ ಇವರು ಬಂದು ನಾನು ಯಾವತ್ತು ನನ್ನ ಹತ್ರ ಏನು ಹಣ ಸಹ ತೆಗೆಯುವುದಿಲ್ಲ ಅವರು, ಯಾಕೆಂದರೆ ನಮಗೆ ತುಂಬ ಪರಿಚಯ ಆಗಿದೆ. ಈಗ ನನ್ನ ಪಾರ್ಟ್ನರ್ ಅಂತ ಕರೀತಾರೆ ಅವರು, ಅಷ್ಟು ನಮ್ಮ ಫ್ರೆಂಡ್ಶಿಪ್ ಇದೆ. ಆದ ಕಾರಣ ಏನೂ ತೊಂದರೆ ಇಲ್ಲ ಎಲ್ಲರಿಗೆ. ಮತ್ತು ಮೋಸ ಇಲ್ಲ ಇದರಲ್ಲಿ. ಆಯುರ್ವೇದಿಕಲ್ಲಿ ಹೆದರಿಕೆ ಇಲ್ಲ. ಇಂಗ್ಲೀಷ್ನಲ್ಲಿ ಆದರೆ ಸ್ವಲ್ಪ ಇದಾದರೆ ಅದು ರಿಯಾಕ್ಷನ್ ಆಗ್ತದೆ. ಈಗ ನೋಡಿ ಕೊರೋನಾ ಅಪೋಸಿಟು ಎಷ್ಟು ಜನರು ಸತ್ತು ಹೋದರು ನಮ್ಮ ಕಣ್ಣಿನ ಎದುರಿಗೆ. ನಾನೀಗ ಗಲ್ಫಿನಿಂದ ಕೆಲವು ದಿವಸ ಆಯಿತು. ನನಗೆ ಸುಮಾರು ಜನ ನಾನೇ ಅವರ ಹೋಗಿ ತೆಗೆದಿದ್ದೇನೆ. ಯಾರು ಹತ್ತಿರ ಸಹ ಬರೋದಿಲ್ಲ. ಇಂತೆಲ್ಲ ಇದು ಏನು ಮಾಡು. ಈಗ ನನಗೆ ಕ್ಲಿಯರ್, ಏನಿಲ್ಲ, ತೊಂದರೆ ಇಲ್ಲ ದೇವರ ದಯದಿಂದ. ಅದು ಮಾತ್ರ ಬಿಡ್ಲಿಕ್ಕೆ ಕೊಡೋದು. ನನಗೀಗ ಗುಣ ಆಯ್ತು ಅಂತ ಅದು ಬಿಡ್ಲಿಕ್ಕೆ ಕೊಡ್ದು ಯಾವತ್ತು. ಅದನ್ನು ನಾವು ಫಾಲೋ ಮಾಡಬೇಕು. ಊಟ ಮಾಡಿದಾಗೆ ಅದು ನಾಳೆದು ವಿಷಯ ಇಲ್ಲ. ಇವತ್ತಿದ್ದು ನಾವು ಕ್ಲಿಯರ್ ಆದಾರಲ್ಲ ನಾಳೆ ಸರಿ ಇರೋದು. ಅದು ನಮ್ಮ ತಪ್ಪಿರ್ತದೆ. ಅವರು ಟೈಮ್ಗೆ ಕೊಡ್ತಾರೆ, ಆ ಟ್ಯಾಬ್ಲೆಟ್ ನಾವು ತೆಗಿಬೇಕು. ಊಟ ಇಲ್ಲದ್ರೆ ತೊಂದರೆ ಇಲ್ಲ, ಟ್ಯಾಬ್ಲೆಟ್ ತೆಗೀಲೇಬೇಕು. ಓಕೆ, ಥ್ಯಾಂಕ್ ಯು. ಇಸ್ಮಾಯಿಲ್ ಹಲವಾರು ವರ್ಷಗಳಿಂದ ಮಂಗಳೂರಿನ ಹಂಪನಕಟ್ಟಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಂಪಿ ಸಿಲ್ಕ್ ಪ್ರತಿ ವರ್ಷ ಮಂಗಳೂರಿನ ಜನತೆಗೆ ಒಂದಲ್ಲ ಒಂದು ರೀತಿಯ ಆಫರ್ ನೀಡ್ತಾ ಬಂದಿದೆ. ಹಾಗೆಯೇ ಈ ವರ್ಷವೂ ಮಂಗಳೂರಿನ ಜನತೆಗೆ ಬಂಪರ್ ಆಫರ್ ಅನ್ನ ನೀಡಿದ್ದು ಮಾನ್ಸೂನ್ ಆಫರ್ ಎಂದು 50% ರಿಯಾಯಿತಿ ದರದಲ್ಲಿ ನಮ್ಮ ಮನಸೂರೆಗೊಳ್ಳುವಂತಹ ಮಹಿಳೆಯರ, ಪುರುಷರ ಹಾಗೂ ಮಕ್ಕಳ ಉಡುಪುಗಳ ಮೇಲೆ ಆಫರ್ ಅನ್ನ ನೀಡ್ತಾ ಇದೆ. ಮಂಗಳೂರಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಎಂಪಿ ಸಿಲ್ಕ್ ಮಾಲಕರು ಕೂಡ ತಿಳಿಸಿದ್ದಾರೆ. ಹಾಗಿದ್ರೆ ತಡ ಮಾಡಬೇಡಿ, ನಿಮ್ಮ ಮನಸೂರೆಗೊಳ್ಳುವಂತಹ ಡ್ರೆಸ್ಸಸ್ ಗಳನ್ನ ಪರ್ಚೇಸ್ ಮಾಡಬೇಕಿದ್ರೆ ಖಂಡಿತ ಈ ಮಾನ್ಸೂನ್ ಆಫರ್ಗಳೊಂದಿಗೆ ಎಂಪಿ ಸಿಲ್ಕ್ಗೆ ಹಿಂದೆ ಭೇಟಿ ಕೊಡಿ. ನಮಸ್ಕಾರ. ಎಂಪಿ ಸಿಲ್ಕಲ್ಲಿ ಕಳೆದ 1-2 ದಶಕಗಳಿಂದ ಈ ಮಳೆಗಾಲದ ಸಮಯದಲ್ಲಿ ನಾವೊಂದು ಈ ಬಟ್ಟೆಗಳನ್ನು ಆಫರ್ ಅಂದರೆ ಸೇಲ್, ಡಿಸ್ಕೌಂಟ್ ಸೇಲಲ್ಲಿ ಹಾಕ್ತಾ ಇರ್ತೇವೆ. ಅದೇ ರೀತಿ ಈ ಸಲ ದೇಶಾದ್ಯಂತ ಸಾಧಾರಣ 1 ಲಕ್ಷಕ್ಕೂ ಮಿಕ್ಕಿದ ನಾನಾ ವೆರೈಟಿಗಳಿರ್ಬೋದು. ಅದು ಡ್ರೆಸ್ ಮೆಟೀರಿಯಲ್ ಆಗಿರಲಿ, ಸ್ಯಾರೀಸ್, ಜೆಂಟ್ಸ್ ವೇರ್, ಲೇಡೀಸ್ ವೇರ್, ಇಂಥದ್ದನ್ನೆಲ್ಲ ಕಲೆಕ್ಟ್ ಮಾಡಿ ಅತಿ ಕಡಿಮೆ ಅಂದರೆ ಕನಿಷ್ಠ ಬೆಲೆಯಲ್ಲಿ ನಾವೀಗ ಎಂಪಿ ಸಿಲ್ಕಲ್ಲಿ ಸೇಲ್ನ ಒಂದು ಇದು ಮಾಡ್ಕೊಂಡು ಬಂದಿದ್ದೇವೆ. ಇದರಲ್ಲಿ ಈಗ ಸದ್ಯಕ್ಕೆ ನಾವು ಯಾವುದೇ ಐಟಮ್ ತಗೊಂಡ್ರು ನಮ್ಮ ಶಾಪ್ ಒಳಗೆ ಒಂದು ತಗೊಂಡ್ರು ಒಂದು ಫ್ರೀ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಟಿದ್ದೇವೆ. ಅದರಲ್ಲಿ ನಮ್ಮದು ಸಿಲ್ಕ್ ಸ್ಯಾರಿ ಇರ್ಬೋದು, ಬ್ರ್ಯಾಂಡೆಡ್ ಪ್ಯಾಂಟ್ ಶರ್ಟ್ ಇರ್ಬೋದು, ಲೇಡೀಸ್ ಕುರ್ತಿ ಟಾಪ್ಸ್ ಇರ್ಬೋದು, ಯಾವುದೇ ಐಟಮ್ ಇರಲಿ ಇದನ್ನು ತುಂಬ ಕಡಿಮೆಗೆ ಕಸ್ಟಮರಿಗೆ ಕೊಡ್ತಾಯಿದ್ದೇವೆ. ಅದು ಸಹ ನಮಗೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು ಲೇಡೀಸ್ ಕಸ್ಟಮರ್. ಅದಕ್ಕೋಸ್ಕರ ಸ್ಪೆಷಲಿ ಒಂದು ಫ್ಲೋರ್ ಉಂಟಲ್ಲ, ಇಡೀ ಫುಲ್ಲು ಲೇಡೀಸ್ ಐಟಮೇ ಇಟ್ಟಿದ್ದೇವೆ. ಇದರಲ್ಲಿ ಸೂರತ್ತಿಂದ ತಂದಂಥ ಒಳ್ಳೊಳ್ಳೆ ಸ್ಯಾರಿ 200 ರೂಪಾಯಿಗೆ 2, ಮತ್ತು ಬಾಂಬೆದ್ದು ವರ್ಕಿ ಬಂದದ್ದೆಲ್ಲ ಸಿಫಾನ್, ಕ್ರೇಪ್, ಈ ಟೈಪ್ ಐಟಮ್ ಎಲ್ಲ ಸ್ಯಾರೀಸ್ ಎಲ್ಲ ಒಂದು 300ಗೆ 2 ಪೀಸ್ ಇಂಥದ್ದೆಲ್ಲ ಮಾಡ್ತಾಯಿದ್ದೇವೆ. ಅದರೊಟ್ಟಿಗೆ ಸಿಲ್ಕ್ ಸ್ಯಾರಿ, ನಮ್ಮ ದಕ್ಷಿಣ ಕನ್ನಡ ಅಂತೇಳಿದರೆ ಸಿಲ್ಕ್ ಸ್ಯಾರಿ ಎಲ್ಲರಿಗೆ ಬಹು ಪ್ರಿಯವಾದಂಥ ಒಂದು ಸ್ಯಾರಿ. ಇದು ಎಲ್ಲ ಮಹಿಳೆಯರಿಗೆ ಕಡಿಮೆ ರೇಟಲ್ಲಿ ಸಿಗಬೇಕು, ಗ್ರಾಹಕರು ನಮ್ಮಲ್ಲಿ ಬರಬೇಕಂತೇಳಿ ಆ ಒಂದು ವಿಷಯನ ಇಟ್ಕೊಂಡು ಸಾಧಾರಣ ಒಂದು 4-5 ಸಾವಿರ ರೂಪಾಯಿ ಬೆಲೆಯ ಒಂದು ಸಿಲ್ಕ್ ಸ್ಯಾರಿಗಳನ್ನು ಒಂದು 600ರಿಂದ 1,000 ರೂಪಾಯಿಗೆ ಈಗ ಈ ಡಿಸ್ಕೌಂಟ್ ಸೇಲಲ್ಲಿ ಮಾಡ್ತಾಯಿದ್ದೇವೆ. ಅದರೊಟ್ಟಿಗೆ 175 ರೂಪಾಯಿಗೆ 2 ಶರ್ಟ್ಸ್, ಒಂದು 400 ರೂಪಾಯಿಗೆ ಒಂದು 2 ಒಳ್ಳೊಳ್ಳೆ ಪ್ಯಾಂಟ್, ಟ್ರೌಸರ್, ಜೀನ್ಸ್ ಇಂಥದ್ದೆಲ್ಲ ಮಾಡ್ತಾಯಿದ್ದೇವೆ. ಮತ್ತು ಕುರ್ತಿ ಟಾಪ್ ಬಂದು ಈಗ ಬ್ರ್ಯಾಂಡೆಡ್ ಟಾಪು ಒಂದು 300 ರೂಪೀಸಿಗೆ 2 ಟಾಪ್ಸನ್ನು ಮಾಡ್ತಾಯಿದ್ದೇವೆ. ಹಾಗೆ ನಮ್ಮಲ್ಲಿರುವಂಥ ಕಸ್ಟಮರ್ ಮತ್ತು ಎಲ್ಲ ಗಿರಾಕಿಗಳು ನಮ್ಮಲ್ಲಿ ಬಂದು ಈ ಒಂದು ಸೇಲ್ನ ಬೆನಿಫಿಟ್ ತಗೊಳ್ಳಿ ಅಂತೇಳಿ
ನಿಮ್ಮ ಒಂದು ವಾಹಿನ ಮುಖಾಂತರ ಒಂದು ಮೆಸೇಜನ್ನು ಕೊಡ್ತಾ ಇದ್ದೇನೆ. ಧನ್ಯವಾದ. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.